तस्यै दिशि सततमञ्जलिरेष नित्यं प्रक्षिप्यते मुखरितालियुतप्रसूनैः जागर्ति यत्र भगवान् गुरुचक्रवर्ती सृष्टिस्थितिप्रलयकेलिषु नित्यसाक्षी आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्. ಕ್ಷೇತ್ರದಲ್ಲಿ ಸಾನ್ನಿಧ್ಯವನ್ನು ಕರೆದಿಸಿರುವ ತಪೋರಾಮನನ್ನ ಸ್ಮರಿಸಿದ ಶ್ರೀ ಸಂಸ್ಥಾನದವರ ಪಾವನ ಸ್ಮರಣೆಗಳಿಗೆ ಅಯೋಧ್ಯೆಯಲ್ಲಿ ರಾಮ ಏಕೆ ಬೇಕು ಅನ್ನುವ ಶೀರ್ಷಿಕೆಯಡಿಯಲ್ಲಿ ರಾಮನ ಕುರಿತು ಇನ್ನೊಂದಿಷ್ಟು ಮಾತುಕತೆಗಳನ್ನು ಆಡ್ಕೊಳ್ಳೋಣ. ರಾಮನ ಕುರಿತು ಆಡಿದಷ್ಟು ಮುಗಿಯೋದಿಲ್ಲ. ಯಾಕೆಂದ್ರೆ ರಾಮನ ಕುರಿತು ಆಡಿದವರು ಸೋತಿದಾರಿಯೇ ಹೊರತು ವಿಷಯ ಮುಗಿದಿಲ್ಲ ಅನ್ನೋದನ್ನ ಇತಿಹಾಸ ಹೇಳ್ತಾ ಇದೆ. ಎಷ್ಟು ಕೃತಿಗಳು ಬಂದವು, ಎಷ್ಟು ಇಂತಹ ಪ್ರವಚನಗಳು ನಡೆದಿರಬಹುದು. ಕಲೆಯ ಮೂಲಕ ಅದೆಷ್ಟು ಬಾರಿ ರಾಮ ಕಾಣಿಸಿಕೊಂಡಿರಬಹುದು. ಅದೆಲ್ಲೋ ಹರಿಕಥೆಯಲ್ಲೋ, ಇನ್ನೆಲ್ಲೋ ಗಮಕದಲ್ಲೋ, ಮತ್ತೆಲ್ಲೋ ಯಕ್ಷಗಾನದಲ್ಲೋ, ಮತ್ತೆಲ್ಲೋ ಭರತನಾಟ್ಯದಲ್ಲೋ, ಮತ್ತೆಲ್ಲೋ ಗಾಯನದಲ್ಲೋ. ಎಷ್ಟು ಬಾರಿ ರಾಮ ಅನುವರ್ತಿತನಾಗುತ್ತಾ ಹೋಗಿದ್ದಿರಬಹುದು ಈ ನಾಡಿನಲ್ಲಿ. ಆದರೆ ಇವತ್ತಿಗೂ ಅದು ಮುಗಿಯೋದೇ ಇಲ್ಲ. ಮತ್ತೆ ರಾಮನ ಬಗ್ಗೆ ಮಾತಾಡ್ತೀವಿ, ಮತ್ತೆ ಯಾರಾದ್ರೂ ರಾಮನ ಬಗ್ಗೆ ಬರೆದ್ರೆ ಓದ್ತೀವಿ, ಮತ್ತೆ ರಾಮನ ಬಗ್ಗೆ ಅದದೇ ಮಾತುಗಳನ್ನೇ ಆದರೂ ಮತ್ತೆ ಮತ್ತೆ ನೆನಪಿಸಿಕೊಳ್ತೀವಿ. ಯಾವುದೇ ಆದ್ರೂ ಬದುಕಿನಲ್ಲಿ ಸಾಕು ಅಂತ ಅನ್ಸುತ್ತೆ. ಸಾಕು ಅಂದ್ರೆ ಬಹಳ ಇಷ್ಟಪಡುವ ಆಹಾರವಾದ್ರು ಒಂದು ಹಂತ ಆದ್ಮೇಲೆ ಅದು ಸಾಕು ಅಂತ ಅನ್ಸಿರುತ್ತೆ. ಬಾಲ್ಯದಲ್ಲಿ ಇಷ್ಟಪಡ್ತಾ ಇದ್ದ ತಿಂಡಿ ಯೌವನದಲ್ಲಿ ಇಷ್ಟ ಆಗಿರೋದಿಲ್ಲ. ಯೌವನದಲ್ಲಿ ಇಷ್ಟಪಡ್ತಾ ಇದ್ದ ತಿಂಡಿ ವೃದ್ಧಾಪ್ಯದಲ್ಲಿ ಇಷ್ಟ ಆಗೋದಿಲ್ಲ. ಅಂದೆಂದೂ ಇಷ್ಟಪಡ್ತಾ ಇದ್ದ ವ್ಯಕ್ತಿಗಳನ್ನ ಇವತ್ತು ಇಷ್ಟಪಡಬೇಕು ಅಂತ ಅನ್ನಿಸೋದಿಲ್ಲ. ಹಾಗಿರುವಾಗ ಈ ರಾಮನ ಬಗ್ಗೆ ಅದು ಏನು ಹುಚ್ಚಿರಬಹುದು ಭಾರತೀಯರಿಗೆ? ಹಾಗೆ ನೋಡಿದ್ರೆ ಇದು ಭಾರತೀಯರಿಗೆ ಮಾತ್ರ ಅಲ್ಲ ಅಂತ. ನಾವಿವತ್ತು ರಾಮನನ್ನ ಜಗದಗಲಕ್ಕೆ ಕೊಂಡೊಯ್ತಾ ಇದ್ದೀವಿ ಅನ್ನುವ ಭ್ರಮೆಲಿದ್ದೀವಿ. ರಾಮ ಇವತ್ತು ಜಗತ್ತಿನ ಎಲ್ಲರ ಬಾಯಲ್ಲಿದ್ದಾನೆ, ಎಲ್ಲರೂ ಮಾತನಾಡ್ತಾ ಇದ್ದಾರೆ ಅಂತ. ಈ ರಾಮಕಥೆಯ ವಿಶ್ವವ್ಯಾಪ್ತಿಯ ಇತಿಹಾಸವನ್ನ ನೋಡಿದ್ರೆ ಬಹಳ ಆಶ್ಚರ್ಯ ಅಂತ ಅನ್ಸತ್ತೆ. ಭಾರತದ ಸುತ್ತಲಿನ ಎಲ್ಲ ರಾಷ್ಟ್ರಗಳಲ್ಲಿ ರಾಮಾಯಣ ಇದೆ. ಇಂಡೋನೇಷ್ಯಾದಲ್ಲಿ ರಾಮಾಯಣ ಇದೆ. ರಾಮಕೀರ್ತಿ ಅಂತ ಕರೀತಾರೆ. ವಿಯೆಟ್ನಾಂನಲ್ಲಿದೆ, ಮಲೇಷಿಯಾದಲ್ಲಿ ಇದೆ, ಟಿಬೆಟ್ನಲ್ಲಿ ಇದೆ, ಪಾಕಿಸ್ತಾನ ಆಫ್ಘಾನಿಸ್ತಾನಗಳು ಇಲ್ಲಿದೆ ಆಗಿದ್ವು ಬಿಡಿ, ನಾವು ಕಂಡಂತ ಇಲ್ಲಿಯದ್ದೇ ಆಗಿದ್ವು. ಶ್ರೀಲಂಕಾಕ್ಕಂತೂ ರಾಮಾಯಣದ ಬಂಧವೇ ಇದೆ. ನೇಪಾಳ ಸೀತೆ ಹುಟ್ಟಿದವು. ಆಶ್ಚರ್ಯ ಏನು ಅಂತ ಅಂದ್ರೆ ಚೀನಾದಲ್ಲೂ ರಾಮಾಯಣ ಇದೆ. ಈ ಚೀನಾದಲ್ಲಿ ರಾಮಾಯಣ ಇದೆ ಅಂತ ಅಂದ್ರೆ ಈ ರಾಮಾಯಣ ಹೊರ ದೇಶಗಳಲ್ಲಿ ಇರೋದು ಎರಡು ತರಹ. ಒಂದು, ನಮ್ಮ ರಾಮಾಯಣ ಅಲ್ಲಿಗೆ ಹೋಗಿ ತಲುಪಿ ಅಲ್ಲಿಯ ಯಾವುದೋ ಭಾಷೆಗೆ ಅನುವಾದವಾಗಿ ರಾಮಾಯಣ ಹರಿದಿರೋದು ಒಂದಾದ್ರೆ, ಇನ್ನೊಂದು ಏನು ಅಂದ್ರೆ ಆ ದೇಶಗಳಲ್ಲಿ ಅಲ್ಲಿಯದ್ದೇ ಆದ ರಾಮಾಯಣ ಇದೆ ಅಂತ. ಇದು ವಿಶಿಷ್ಟ ಅಂತ ಅನ್ಸತ್ತೆ. ನಮ್ಮ ಕೃತಿಯೊಂದು ಚೆನ್ನಾಗಿದೆ ಅಂತ ಅಲ್ಲಿಗೆ ಹೋಗೋದು ಚಿಕ್ಕ ವಿಷಯ ಅಂತ ಅಲ್ಲದೆ ಇದ್ರು ಅದಕ್ಕಿಂತ ದೊಡ್ಡದೊಂದಿದೆ ಅಂತ. ಶೇಕ್ಸ್ಪಿಯರ್ನೋ, ಇಲಿಯಟ್ಟು, ಯಾರೋ
ಬರೆದಿದ್ದನ್ನ ನಾವು ಇಲ್ಲಿ ಓದ್ತಾ ಇದೀವಿ. ಹೀಗೆ ಕೃತಿಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದು ಅನ್ನೋದು ಬಹಳ ಸಹಜವಾಗಿ ನಡೆಯುತ್ತೆ ಅನ್ನೋ ತರಹದಲ್ಲಿದೆ. ಆದ್ರೆ ನಾನು ಹೇಳ್ತಾ ಇದ್ದ ದೇಶಗಳಲ್ಲಿ ರಾಮಾಯಣ, ಈ ರಾಮಾಯಣವೂ ಹೋಗಿದೆ, ಆದ್ರೆ ಅಲ್ಲಿಯದ್ದೇ ರಾಮಾಯಣ ಇದೆ ಅಂತ. ಒಂದು ದೇಶದ ರಾಮಾಯಣದಲ್ಲಿ ಲಕ್ಷ್ಮಣ ನಾಯಕ, ಇನ್ನೊಂದು ದೇಶದ ರಾಮಾಯಣದಲ್ಲಿ ಹನುಮಂತ ನಾಯಕ, ಯಾವುದೋ ದೇಶದ ರಾಮಾಯಣದಲ್ಲಿ ರಾಮ ಸೀತೆ ಅಣ್ಣ ತಂಗಿ. ಹಾಗಾಗಿ ಈ ಎಲ್ಲ ಜಾಗಗಳಲ್ಲಿ ಅಲ್ಲಿಯದ್ದೇ ರಾಮಾಯಣ ಹೇಗಿದೆ ಅಂತ. ತುರ್ಕಿಸ್ತಾನದಲ್ಲಿ ಅಲ್ಲೊಂದು ರಾಮಾಯಣ ಇದೆ ಅಂತ. ಕ್ರಿಸ್ತಶಕ 5ನೇ ಶತಮಾನದ ಹೊತ್ತಿಗೆ ಅಂತ ಗುರುತಿಸ್ತಾರೆ ಚೀನಾದ ರಾಮಾಯಣದ ಕಥೆಯನ್ನ ಅಂತ. ಅಲ್ಲಿ ರಾಮ ಅಂತ ಹೇಳೋದಿಲ್ಲ, ಸೀತೆ ಅಂತ ಹೇಳೋದಿಲ್ಲ, ದಶರಥ ಅಂತ ಹೇಳೋದಿಲ್ಲ, ಇವರಿಗೆಲ್ಲ ಬೇರೆಯದ್ದೇ ಆದ ಹೆಸರಿದೆ, ಚೈನೀಸ್ ಹೆಸರಿದೆ. ಕಥೆಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಕಥೆ ಹೀಗೇ ಓಡುತ್ತೆ, ಕಥೆ ಹೀಗೇ ಓಡುತ್ತೆ. ಜಪಾನ್ನಲ್ಲಿ ರಾಮಾಯಣ ಇದೆ. 21ನೇ ಶತಮಾನ, 20ನೇ ಶತಮಾನ, 19ನೇ ಶತಮಾನ, 18ನೇ ಶತಮಾನದ ಕಥೆಗಳಲ್ಲ. ಈ ಶತಮಾನಗಳಲ್ಲಿ ಜಗತ್ತು ಒಂದರ ಜೊತೆಗೆ ಇನ್ನೊಂದು ಬೆರೆಯಕ್ಕೆ ಶುರು ಮಾಡಿತ್ತು ದೇಶಗಳು. ಇಲ್ಲಿಯವರು ಅಲ್ಲಿಗೆ ಹೋಗ್ತಾ ಇದ್ರು, ಅಲ್ಲಿಯವರು ಇಲ್ಲಿಗೆ ಬರ್ತಾ ಇದ್ರು ಅನ್ನೋದು ಸಾಧಾರಣ 18ನೇ ಶತಮಾನದ ನಂತರ ಬಹಳ ವೇಗವಾಗಿ ಬೆಳೆದುಕೊಂಡೋಯ್ತು. ಅದರ ನಂತರ ಯಾವ ದೇಶದ ಸಂಸ್ಕೃತಿ ಇನ್ನೊಂದು ದೇಶಕ್ಕೆ ಹೋಗೋದು ಅಲ್ಲ ನಾನು ಹೇಳ್ತಾ ಇರೋದು. ಇದು ಯಾವುದೂ ಇಲ್ಲದ ಕಾಲದಲ್ಲಿ ಅದು ಆ ದೇಶಗಳಲ್ಲಿ ರಾಮಾಯಣ ಇದ್ದಿದ್ದು ಹೇಗೆ? ಹ್ಯುಯನ್ ಸಾಂಗ್ ನಂತವರು 6, 7, 8ನೇ ಶತಮಾನಗಳಲ್ಲಿ ಬಂದು ರಾಮಾಯಣವನ್ನು ತಗೊಂಡೋಗ್ತಾರೆ. ಆದ್ರೆ ಕ್ರಿಸ್ತ ಶಕ 5ನೇ ಶತಮಾನದ ಹೊತ್ತಿನಲ್ಲಿ ಚೀನಾದಲ್ಲಿ ರಾಮಾಯಣ ಪ್ರಚಲಿತ. ರಾಮ ರಾವಣನನ್ನು ಕ್ಷಮಿಸ್ತಾನೆ, ರಾವಣ ಬುದ್ಧನಿಗೆ ಶರಣಾಗುತ್ತಾನೆ ಅಂತ ಕಥೆ. ಜಪಾನ್ನಲ್ಲಿ ಇದೆ ರಾಮಾಯಣ ಅಂತ, ಇವತ್ತಿನದ್ದಲ್ಲ, ಆ ಕಾಲದಲ್ಲಿ ಅಂತ ಸಾವಿರಾರು ವರ್ಷಗಳ ಹಿಂದೆ ಹರಿದಿದೆ ಅಂತ. ಅಂದ್ರೆ ಏನಿರ್ಬೋದು ಅದರ ಶಕ್ತಿ, ಏನಿರ್ಬೋದು ಅದರ ಶಕ್ತಿ? ಈ ಕಥೆ ಯಾಕೆ ಎಲ್ಲರಿಗೂ ಇಷ್ಟ ಆಗ್ತಾ ಹೋಯ್ತು? ಅದಕ್ಕೆ ಯಾಕೆ ತಮ್ಮದೇ ಆದ ಒಂದು ಮಣ್ಣಿನ ಸ್ವರೂಪವನ್ನ ಕೊಟ್ಕೊಂಡ್ರು? ಬರ್ಮಾದಲ್ಲಿ ಅವರಿಗೆ ರಾಮಾಯಣವೇ ಪ್ರಧಾನವಾದ ಕಾವ್ಯ ಅಂತ. ಬುದ್ಧನ ಅವತಾರ, ಬುದ್ಧ ರಾಮನ ಅವತಾರ ಅಂತ ಪರಿಗಣಿಸ್ತಾರೆ ಅವರು, ಬರ್ಮಾದ ಸಾಂಪ್ರದಾಯಿಕರು ಇವತ್ತಿಗೂ. ಹೀಗೆ ಎಲ್ಲಿಗೆ ಹೋದರೂ ಅಲ್ಲಿ ರಾಮಕಥೆ ಇದೆ, ರಾಮ ಇದ್ದಾನೆ, ಇದ್ದಾನೆ ಅಂದ್ರೆ ಇಷ್ಟು ವ್ಯಾಪಿಸಿರುವಂತಹ ರಾಮ ಇವತ್ತಿಗೂ ಸಾಕು ಅಂತ ಅನ್ನಿಸ್ಲಿಲ್ಲ ಅಂತ ಹೇಳೋದಕ್ಕೆ ಹೊರಟಿದ್ದು. ಅನಂತರದ ಕಾಲದಲ್ಲಿ ಅಂದ್ರೆ ಜಗತ್ತು ತನ್ನನ್ನ ಒಂದಾಗಿ ಭಾವಿಸ್ತಾ ಅನ್ನೋ ತರಹದಲ್ಲಿ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಸಂವಾದವನ್ನು ಸಾಧಿಸಿದ ಮೇಲೆ ನಮ್ಮ ರಾಮಾಯಣವೇ ಎಲ್ಲ ಕಡೆಗೆ ಹೋಯ್ತು. ಅದು ಇಂಗ್ಲಿಷಿಗೆ ಅನುವಾದ ಆಯ್ತು, ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಯ್ತು. ಈ ದೇಶಗಳಲ್ಲಿ ಮತ್ತೆ ಮೂಲ ರಾಮಾಯಣ ಹೋಯ್ತು. ಈ ದೇಶಗಳಿಗೆ, ಎಲ್ಲ ದೇಶಗಳಿಗೂ ಹೋಗಿ ತಲುಪ್ತು ರಾಮಾಯಣ. ಹಾಗಾಗಿ ಒಂದು ದೃಷ್ಟಿಯಿಂದ ನೋಡಿದಾಗ ರಾಮಾಯಣ ಭಾರತದಲ್ಲಿ ಮಾತ್ರ ಇದ್ದಿದ್ದು ಅಲ್ಲ, ಇರುವುದೂ ಅಲ್ಲ. ರಾಮ ಭಾರತದವನಾಗಿ ಮಾತ್ರ ಇರಲೇ ಇಲ್ಲ, ಅವನು ಎಲ್ಲ ಕಡೆಗೆ ಇರುವಾಗ ಬರುವ ಪ್ರಶ್ನೆಯೇ ಅಯೋಧ್ಯೆಯಲ್ಲಿ ಏಕೆ ರಾಮ ಅಂತ. ಅಯೋಧ್ಯೆಯಲ್ಲಿ ಏಕೆ ರಾಮ? ಎಲ್ಲ ಕಡೆ ಇದ್ದಾನಲ್ಲ ರಾಮ ಅಂತ. ರಾಜಮನೆತನಗಳ ರಾಜರುಗಳ ಹೆಸರಿನಲ್ಲಿ ರಾಮ ಅಂತ ಇದೆ. ಇಂಡೋನೇಷ್ಯಾ ಅಂತ ನೆನಪಿಸಿಕೊಳ್ತೀನಿ. ಥಾಯ್ಲೆಂಡ್ ನಲ್ಲಿ ಇವತ್ತು ರಾಮ ಅನ್ನುವ ಹೆಸರೇ ರಾಜನ ಹೆಸರಿನೊಂದಿಗೆ ಸೇರಿಸ್ಕೊಳ್ಳುತ್ತೆ. ಹಾಗಾಗಿ ಎಲ್ಲ ಕಡೆಯಲ್ಲಿ ರಾಮ ಇದ್ದ ಅಂತ ಅಂದಾಗ ಇದೇನ ಅಬ್ಬರ ನಿಮ್ಮದು, ಇದೇನು ಉಬ್ಬರ ಅಂತ, ಇದನ್ನ ಯಾಕೆ ಸಂಭ್ರಮಿಸ್ತೀರಿ ಹೀಗೆ ಅಂತ. ಬೆಂಗಳೂರಿನಲ್ಲಿ ಈಗ ರಸ್ತೆಗಳಲ್ಲಿ ಓಡಾಡ್ತಾ ಇದ್ರೆ ಈ ಹೊತ್ತಿನಲ್ಲಿ ಬಹಳ ಅನುಮಾನ ಬರೋದು, ಬಾಲರಾಮನ ಪ್ರತಿಷ್ಠೆ ಗಿರಿನಗರದಲ್ಲಿ ಆಗ್ತಾ ಇದೆಯಾ, ವಿಜಯನಗರದಲ್ಲಿ ಆಗ್ತಾ ಇದೆಯಾ, ನಾಗರಬಾವಿಲಿ ಆಗ್ತಾ ಇದೆಯಾ ಅಂತ ಅನುಮಾನ ಬರುತ್ತೆ ಅಂತ. ಆ ಪ್ರದೇಶದಲ್ಲಿ ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಿ ಪ್ರತಿಷ್ಠೆ ಆದರೂ ಆ ಪ್ರದೇಶದಲ್ಲಿ ಇಷ್ಟು ತಳಿರು ತೋರಣಗಳನ್ನ ಕಂಡಿದ್ದಿಲ್ಲ ಅಂತ. ನೀವು ಭಾರತದ ಯಾವ ಪ್ರದೇಶಕ್ಕೆ ಇವತ್ತು ಹೋಗಿ ನೋಡಿದ್ರು
ಈ ರಾಮನ ಪ್ರತಿಷ್ಠಾಪನೆ ಆ ಊರಿನಲ್ಲಿ ಆಗ್ತಾ ಇದೆ ಅನ್ನೋ ಫೀಲ್ ಬರ್ತಾ ಇರೋದಿದೆಯಲ್ಲ. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗ್ತಾ ಇದ್ರೆ ಊರಿಗೆ ಊರೇ, ಎಲ್ಲ ಊರುಗಳು ಅಯೋಧ್ಯೆ ಆಗ್ತಾ ಇದೆಯಲ್ಲ ಅಂತ ಅಂದಾಗ ಅಯೋಧ್ಯೆಯನ್ನ ಯಾಕೆ ಪ್ರೀತಿಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಅಂತ. ಅಯೋಧ್ಯೆ ಅಂದ್ರೆ ಏನು, ಅದರ ಕ್ಷೇತ್ರದ ಮಹಿಮೆ ಏನು, ನಾಗರಾಜ್ ಭಟ್ರು ಹೇಳಿದ್ರಲ್ಲ, ಕ್ಷೇತ್ರದ ಮಹಿಮೆ ಏನು, ಅದು ಯಾಕೆ ಶ್ರೇಷ್ಠ, ಅಲ್ಲಿ ಯಾಕೆ ರಾಮ ಹುಟ್ಟಿದ, ಅಲ್ಲಿಯೇ ಯಾಕೆ ರಾಮನಿಗೊಂದು ದೇವಾಲಯ ಇರಬೇಕು, ಇದೆಲ್ಲ ಪ್ರಶ್ನೆಯನ್ನ ಕೇಳಿದ್ರೆ ಇಷ್ಟು ಸಿದ್ಧತೆ ಮಾಡ್ತಾ ಇರೋರಲ್ಲಿ ಉತ್ತರ ಇದೆ ಅಂತೇನೋ ಅಲ್ಲ, ಇದನ್ನ ಅವರು ಉತ್ತರಿಸಬಲ್ಲರು ಅಂತಲೂ ಅಲ್ಲ. ಆದರೆ ಎಲ್ಲರಿಗೂ ಅಯೋಧ್ಯೆಯಲ್ಲಿ ರಾಮ ಇರಬೇಕು ಅನ್ನೋದು ಅನ್ಸಿದೆಯಲ್ಲ, ಅದು ಅಯೋಧ್ಯೆಯಲ್ಲಿ ರಾಮ ಇದ್ದರೆ ರಾಮ ನನ್ನೂರಿನಲ್ಲಿ ಇದ್ದಂತೆ, ಅಯೋಧ್ಯೆಯಲ್ಲಿ ರಾಮ ಇದ್ದರೆ ಅದು ನನ್ನ ಬೀದಿಯಲ್ಲಿ ಇದ್ದಂತೆ, ಅಯೋಧ್ಯೆಯಲ್ಲಿ ರಾಮನಿದ್ದರೆ ಅದು ನನ್ನ ಮನೆಯಲ್ಲಿ ಇದ್ದಂತೆ ಅಂತ ಭಾವಿಸೋದಿದೆಯಲ್ಲ. ರಾಮನನ್ನ ಒಳಗೆ ಸೇರಿಸಿಕೊಂಡಂತೆ ಅರಿವಿಲ್ಲದೆಯೇ ಅಯೋಧ್ಯೆಯೂ ನಮ್ಮೊಳಗಿದೆ ಅಂತ ಗೊತ್ತಾಗುತ್ತೆ. ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂರಯೋಧ್ಯ, ವೇದದಲ್ಲಿ ಬರುವ ಒಂದು ಮಾತು. ಅಯೋಧ್ಯ ಅನ್ನುವ ಶಬ್ದದ ಸಾಹಿತ್ಯಕವಾದ ಇತಿಹಾಸ ಅಂತ ಹುಡ್ಕೋದಕ್ಕೆ ಹೋದ್ರೆ ವೇದಗಳಲ್ಲಿ ಅಯೋಧ್ಯ ಅನ್ನುವ ಶಬ್ದ ಬರುತ್ತೆ. ಅವ್ರ ಅಯೋಧ್ಯ ಅಂತ ಕರೆದಿದ್ದು ಉತ್ತರ ಪ್ರದೇಶದಲ್ಲಿರುವ ಈಗಿನ ಅಯೋಧ್ಯೆ ಎನ್ನುವ ನಗರವನ್ನೇ ಅಲ್ಲ, ವೇದ ಹೇಳ್ತಾ ಇರೋದು 8 ಚಕ್ರಗಳು 9 ದ್ವಾರಗಳನ್ನ ಒಳಗೊಂಡಂತಹ ದೇವತೆಗಳ ನಗರ ಅಯೋಧ್ಯೆ ಅಂತ ಅದು ಹೇಳುತ್ತೆ. ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂಹು ಅಯೋಧ್ಯ. ನವದ್ವಾರಗಳಿರುವ ನಗರ ಅಂದ್ರೆ ಯಾವುದು? ಮನುಷ್ಯನ ದೇಹ. ಮನುಷ್ಯನ ದೇಹವನ್ನ ವೇದ ಅಯೋಧ್ಯೆ ಅಂತ ಕರೀತಾ ಇದೆ. ಯಾಕೆ ಭಾರತದ ಪ್ರತಿ ವ್ಯಕ್ತಿಯೂ ಅಯೋಧ್ಯೆಯನ್ನ ತನ್ನದು ಅಂತ ಭಾವಿಸ್ತಾ ಇದ್ದಾನೆ, ಅಯೋಧ್ಯೆಯಲ್ಲಾಗುವ ಕ್ರಿಯೆಯನ್ನ ತನ್ನ ಮನೆಯಲ್ಲಿ ಆಗುವ ಒಂದು ಕಾರ್ಯಕ್ರಮ ಅಂತ ಭಾವಿಸ್ತಾನೆ ಅಂತ ಅಂದ್ರೆ ಇದು ಅಯೋಧ್ಯೆ. ಈ ಅರಿವು ನಮಗಿದೆ ಅಂತಲ್ಲ, ಇದು ಅರ್ಥ ಆಗತ್ತೆ ಅಂತಲೂ ಅಲ್ಲ. ಇದು ಗೊತ್ತಿಲ್ಲದ ಈಗೊಂದು ವೇದದಲ್ಲಿ ಮಾತಿದೆ ಅಂತ ಗೊತ್ತಿಲ್ಲದವರ ಸಂಖ್ಯೆ ಒಂದು ಕಡೆಗೆ, ಗೊತ್ತಿದ್ದರೂ ಇದು ಹೇಗೆ ಅಯೋಧ್ಯೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ. ಇದು ಗೊತ್ತಿಲ್ಲದೆಯೋ ಅಯೋಧ್ಯೆಯಲ್ಲೊಂದು ನಮ್ಮ ತನವನ್ನ ಇಟ್ಟುಕೊಂಡಿದ್ದಕ್ಕೆ ಇದೇ ಕಾರಣ ಅಂತ. ಅಯೋಧ್ಯೆ ಅಂದ್ರೆ ಇದು. ಭಾರತದ ಕ್ಷೇತ್ರಗಳಿದೆಯಲ್ಲ, ತೀರ್ಥಕ್ಷೇತ್ರಗಳು, ಇವುಗಳನ್ನೆಲ್ಲ ನಮ್ಮ ದೇಹವಾಗಿಯೇ ಕಂಡಿರುತ್ತ. ಕಾಶಿ ಕ್ಷೇತ್ರಂ ಶರೀರಂ. ಯಾವುದು ಕಾಶಿ ಅಂತ ಕೇಳಿದ್ರೆ ಈ ಶರೀರವೇ ಕಾಶಿ ಅಂತ. ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ. ಕಾಶಿಯಲ್ಲೊಂದು ಗಂಗೆ ಹರಿತಾಳಲ್ಲ, ಇಲ್ಲೆಲ್ಲಿ ಗಂಗೆ ಅಂದ್ರೆ ಒಳಗೊಂದು ಜ್ಞಾನದ ಗಂಗೆ ಹರಿತಾ ಇದೆ ನಿಮ್ಮೊಳಗೆ, ಆವರಿಸಿಕೊಂಡು ಬಿಟ್ಟಿದ್ದಾಳೆ ವ್ಯಾಪಿನಿ ಜ್ಞಾನಗಂಗಾ. ಭಕ್ತಿ ಶ್ರದ್ಧಾ ಗಯೇಯಂ. ಮನದ ಭಕ್ತಿ ಮತ್ತು ಶ್ರದ್ಧೆಯ ಭಾವ ಇದೆಯಲ್ಲ, ಅದು ಗಯೆ ಅಂತ. ಕ್ಷೇತ್ರಗಳನ್ನ ದೇಹದಲ್ಲಿ ಕಂಡರು. ದೇಹದಲ್ಲಿ ಕಂಡರು ಅಂದ್ರೆ ದೇಹದಲ್ಲಿ ಪರಿಕಲ್ಪಿಸಿಕೊಂಡರು ಅಂತ ಅರ್ಥ ಅಲ್ಲ, ದೇಹದಲ್ಲಿ ಭಾವಿಸಿಕೊಂಡರು ಅಂತ ಅರ್ಥ ಅಲ್ಲ, ದೇಹದಲ್ಲಿ ಕಂಡರು ಅಂತಲೇ ಅರ್ಥ. ಹಾಗಾಗಿ ಈ ದೇಹ ಇದೆಯಲ್ಲ, ಇದೇ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಏನೆಲ್ಲ ಇದೆಯೋ ಅದನ್ನ ಹೊರಗೂ ಗುರುತಿಸಿದಾಗ ಈ ತೀರ್ಥಕ್ಷೇತ್ರಗಳೆಲ್ಲ ಕಾಣಿಸಿಕೊಂಡು, ಎಷ್ಟೋ ತೀರ್ಥಕ್ಷೇತ್ರಗಳ ಹೆಸರು ಅಂಗಗಳಿಗೆ ಸಂಬಂಧಿಸಿದಂತೆಯೇ ಇರುತ್ತೆ, ಗಮನಿಸಬಹುದು ನಾವು. ಅಲ್ಲೆಲ್ಲೋ ಮಣಿಪುರ ಅಂತ ಕಾಣಿಸ್ಕೊಳ್ಳುತ್ತೆ, ಇಲ್ಲೊಂದು ಮಣಿಪುರ ಅಂತ ಒಂದು ಚಕ್ರ ಒಳಗಡೆ. ಹೀಗೆ ದೇಹಕ್ಕೂ, ಮನುಷ್ಯನ ದೇಹಕ್ಕೂ ಭಾರತದ ಉದ್ದಗಲದ ತೀರ್ಥಕ್ಷೇತ್ರಗಳಿಗೂ ಒಂದು ನಂಟು ಅಂತ. ಅದು ಬೇರೆಯದ್ದಲ್ಲ. ಬ್ರಹ್ಮಾಂಡದಲ್ಲಿ ಇರುವುದಲ್ಲ ಪಿಂಡಾಂಡದಲ್ಲಿದೆ ಅಂತ ತತ್ವ. ಹಾಗೆ ಈ ಕ್ಷೇತ್ರಗಳೆಲ್ಲ ಇರೋದು ಇಲ್ಲಿ ಅಂತ ಅಂದಾಗ, ಇಲ್ಲಿ ಇರೋದನ್ನ ಅಲ್ಲಿ ಕಂಡಾಗ, ಅಂದ್ರೆ
ಕನ್ನಡಿಯ ಎದುರು ನಿಂತು ನಮ್ಮನ್ನ ನಾವು ನೋಡಿಕೊಂಡಾಗ ಅಲ್ಲಿ ನಾವು ಕಾಣ್ತೇವಲ್ವಾ, ಕ್ಷೇತ್ರಗಳು ಅದನ್ನ ಮಾಡದು ಅಂತ. ಇಲ್ಲೇನಿದೆಯೋ ಅಲ್ಲಿ ಹೋಗಿ ನೋಡಿದಾಗ ಇದೇ ಕಾಣಿಸಿತು ಅಂತ. ಅಂದ್ರೆ ತನ್ನನ್ನ ತಾನು ನೋಡಿಕೊಳ್ಳುವ, ಒಂದು ಪ್ರತಿಬಿಂಬವಾಗಿ ಕಾಣುವ ಕ್ಷೇತ್ರಗಳಾಗಿ ಅವೆಲ್ಲ ಬಂದವು. ಹಾಗೆ ಬಂದ ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳನ್ನ ಬಹಳ ಮಹತ್ವದ್ದು ಅಂತ ಕರೆದ್ರು. 7 ಅಂತ ಸಂಖ್ಯೆ ಕೊಟ್ಟು ಹೇಳೋದು ಬಹಳ ಕಷ್ಟ. ಹಲವು ತರಹದಲ್ಲಿ ತೀರ್ಥಕ್ಷೇತ್ರಗಳ ವಿಭಾಗಗಳಿವೆ. ಶಕ್ತಿ ಕ್ಷೇತ್ರಗಳು ಅಂತ ಇವೆ, ವಿಷ್ಣು ಕ್ಷೇತ್ರಗಳು ಅಂತ ಇವೆ, ಶಿವಕ್ಷೇತ್ರಗಳು ಅಂತ ಇವೆ, ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಇವೆ. ಎಷ್ಟೋ ತರಹದಲ್ಲಿ ಗುಂಪುಗಳಿವೆ. ಅದರಲ್ಲಿ 7 ಕ್ಷೇತ್ರಗಳಿಗೆ ಬಹಳ ವೈಶಿಷ್ಟ್ಯ ಅಂತ ಬಂತು. ಆ ವೈಶಿಷ್ಟ್ಯ ಏನು ಅಂತ ಅಂದ್ರೆ ಅವುಗಳನ್ನ ಮೋಕ್ಷಪುರಿ ಅಂತ ಕರೆದ್ರು. ಮೋಕ್ಷದಾಯಕ ಕ್ಷೇತ್ರಗಳು ಅಂತ ಕರೆದ್ರು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಹ್ಯವಂತಿಕ, ಪುರಿ, ದ್ವಾರವತಿ ಚೈವ ಸಪ್ತೈತ ಮೋಕ್ಷದಾಯಕ. 7 ಕ್ಷೇತ್ರಗಳು ಮೋಕ್ಷವನ್ನ ಕೊಡುವಂತವು ಅಂತ. ಮೋಕ್ಷವನ್ನು ಕೊಡುವಂತವು ಅಂದ್ರೆ ಏನು ಅಂತ ಅಂದ್ರೆ ನಮ್ಮನ್ನ ದೇವರನ್ನಾಗಿಸುವಂತವು ಅಂತ. ನಮಗೆ ಬೇಕಾದ್ದನ್ನ ಕೊಡುವ ಕ್ಷೇತ್ರಗಳು ಬೇರೆ. ಈ ಕ್ಷೇತ್ರಗಳಿಗೆ ಹೋಗಿ ಉಪಾಸನೆ ಮಾಡಿದ್ರೆ ಸಂತಾನ ಆಗತ್ತೆ, ಈ ಕ್ಷೇತ್ರಕ್ಕೆ ಹೋಗಿ ಉಪಾಸನೆ ಮಾಡಿದ್ರೆ ಸಾಲ ತೀರತ್ತೆ, ಈ ಕ್ಷೇತ್ರಕ್ಕೆ ಹೋಗಿ ಉಪಾಸನೆ ಮಾಡಿದ್ರೆ ಸಂಪತ್ತು ಅಭಿವೃದ್ಧಿ ಆಗತ್ತೆ ಅಂತ ಭೌತಿಕದ ಬದುಕಿಗೆ ಬೇಕಾಗುವ ಸಂಗತಿಗಳನ್ನ ಪೂರೈಸುವ ಸ್ಥಾನಗಳು ಅಂತ ಇವೆ. ಭೌತಿಕವನ್ನ ಬಿಟ್ಟು ಬದುಕಲ್ಲ. ಆದರೆ ಮೋಕ್ಷ ಅಂತ ಒಂದಿದೆ ಭಾರತೀಯರಲ್ಲಿ, ಅದು ತನ್ನನ್ನ ತಾನು ಕಂಡುಕೊಳ್ಳುವುದು ಅಂತ. ಹಾಗಂದ್ರೆ ಎಲ್ಲರೂ ದೇವರು, ಆದ್ರೆ ನಿನ್ನಲ್ಲಿರುವ ದೇವತ್ವವನ್ನ ಕಂಡುಕೊಳ್ಬೇಕು ಅಂತ ಇದೆಯಲ್ಲ, ಅದನ್ನ ಕಾಣಿಸುವ ಕ್ಷೇತ್ರಗಳು ಅಂತ ಬಂದಾಗ 7 ಕ್ಷೇತ್ರಗಳನ್ನ ಪಟ್ಟಿ ಮಾಡಿದರು. ಉಳಿದ ಕ್ಷೇತ್ರಗಳಲ್ಲಿ ಅದು ಸಾಧ್ಯ ಆಗೋದಿಲ್ಲ ಅಂತ ಅಲ್ಲ, ಆದ್ರೆ ಬಹಳ ಸುಲಭವಾಗಿ ಸಹಜವಾಗಿ ಆಗಬಹುದಾದ ಕ್ಷೇತ್ರಗಳು ಅಂತ. ಯಾವುದೇ ಕೆಲಸವನ್ನ ಎಲ್ಲಿ ಬೇಕಾದರೂ ಮಾಡಬಹುದು, ಯಾವಾಗ ಬೇಕಾದರೂ ಮಾಡಬಹುದು. ಆದರೆ ಒಂದು ಸೀಸನ್ ಅಂತ ಇದ್ದಾಗ ಆ ಕೆಲಸ ಸುಲಭ. ಮಳೆ ಬಂದಾಗ, ಮಳೆ ಬರುವಾಗ ಭೂಮಿಗೆ ಬೀಜ ಬಿತ್ತಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲದೆಯೂ ಬಿರು ಬೇಸಿಗೆಯಲ್ಲೂ ಬೀಜ ಬಿತ್ತಿ ಬೆಳೆ ಬೆಳೆಯೋದಕ್ಕಾಗೋದಿಲ್ವಾ ಅಂದ್ರೆ ಬೆಳಿಬಹುದು. ಕಷ್ಟಪಟ್ಟು ನೀರನ್ನ ತಂದು ಅದಕ್ಕೆ ಕೊಡಬೇಕಾಗತ್ತೆ, ಕಷ್ಟ ಇದೆ ಅಲ್ಲಿ ಅಂತ. ಮಳೆಗಾಲ ಅಂತ ಬಂದಾಗ, ಸೀಸನ್ ಅಂತ ಬಂದಾಗ ಅದು ಸಹಜವಾಗಿ ಆಗತ್ತೆ. ಬರಡು ಭೂಮಿಯಲ್ಲಿ ಬೆಳೆ ಬೆಳೆಯೋದಕ್ಕಾಗೋದಿಲ್ವಾ ಅಂದ್ರೆ ಬೆಳಿಬಹುದು, ಅಸಮಸಾಹಸ ಮಾಡಿ. ಆದ್ರೆ ಒಳ್ಳೆ ಮಣ್ಣಿದ್ರೆ, ಒಳ್ಳೆಯ ಮಣ್ಣಿದ್ದಾಗ ಬಹಳ ಸಹಜವಾಗಿ ಬೀಜ ಬಿತ್ತಿದರೆ ಸಾಕು, ಎಸೆದರೆ ಸಾಕು, ಮರವಾಗತ್ತೆ ಅಂತ. ಹಾಗೆ ಬಹಳ ಸುಲಭವಾಗಿ ಸಹಜವಾಗಿ ಮೋಕ್ಷ ಸಿದ್ಧಿಸುವ ಕ್ಷೇತ್ರಗಳು ಅಂತ ಗುರುತಿಸಿದ್ದು 7. ಆ 7ರಲ್ಲಿ ಮೊದಲ ಹೆಸರೇ ಅಯೋಧ್ಯೆ ಅಂತ. ಮೊದಲ ಹೆಸರೇ ಅಯೋಧ್ಯೆ ಅಂತ. ಅಯೋಧ್ಯೆಯಿಂದಲೇ ಆರಂಭ ಆಗತ್ತೆ ಅಂತ. ಅಂದ್ರೆ ಅದರಲ್ಲೂ ಒಂದೊಮ್ಮೆ 7ರಲ್ಲಿ ನಾವು ಅನುಕ್ರಮವನ್ನ ನೋಡಿದ್ರೆ, ಟಾಪ್ 7 ಅಂತ ನೋಡಿದ್ರೆ ಅದು ಮೊದಲ ಸ್ಥಾನದಲ್ಲಿ ನಿಂತ್ಕೊಂಡಿದೆ ಅಂತ ಅಯೋಧ್ಯ. 2ನೇದು ಮಥುರೆ, 3ನೇದು ಹರಿದ್ವಾರ, ಮಾಯಾ ಅಂದ್ರೆ ಹರಿದ್ವಾರ, ಕಾಶಿ, ಕಾಂಚಿ, ಅವಂತಿಪುರಿ ಅಂದ್ರೆ ಈಗಿನ ಉಜ್ಜಯಿನಿ, ಇನ್ನೊಂದು ಪುರಿ, ಮತ್ತೊಂದು ದ್ವಾರವತಿ ಅಂದ್ರೆ ದ್ವಾರಕ್ಕೆ. ಹೀಗೆ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು ಅಂತ ಗುರುತಿಸಿಕೊಂಡ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿ ಬಂದ ಅಂತ. ರಾಮ ಹುಟ್ಟಿ ಬಂದ ಮೇಲೆ ಅಯೋಧ್ಯೆ ಕ್ಷೇತ್ರವಾಯಿತು. ಕ್ಷೇತ್ರವಾಗಿದ್ದ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿ ಬಂದನೋ ಅಂತ ಒಂದು ಪ್ರಶ್ನೆ. ತೀರ್ಥೀಕುರುವಂತಿ ತೀರ್ಥಾನಿ ಅಂತ ಯೋಗಿಗಳ ಬಗ್ಗೆ ಇರುವ ಒಂದು ಮಾತು. ನಾವು ಹೋಗಿ ಒಂದು ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಾವು ಶುದ್ಧರಾಗ್ತೇವೆ, ನಾವು ಪುನೀತರಾಗ್ತೇವೆ, ನಾವು ಪಾವನರಾಗ್ತೇವೆ. ಒಬ್ಬ ಯೋಗಿ ಹೋಗಿ ಒಂದು ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಏನಾಗತ್ತೆ ಅಂದ್ರೆ ತೀರ್ಥೀಕುರುವಂತಿ ತೀರ್ಥಾನಿ ಅಂತ, ಅವರು ತೀರ್ಥವನ್ನ ಪಾವನಗೊಳಿಸ್ತಾರೆ ಅಂತ ಮಾತು.
ತೀರ್ಥವನ್ನೇ ಇನ್ನಷ್ಟು ತೀರ್ಥವಾಗಿಸ್ತಾರೆ ಅವರು ಅಂತ. ಹಾಗೆ ಒಂದು ಅಯೋಧ್ಯೆ ಅಂತ ನಗರ ಇತ್ತು ಅಂತದ್ದು. ಆ ನಗರದಲ್ಲಿ ಮತ್ತೆ ರಾಮ ಹುಟ್ಟಿ ಬಂದ್ರೆ ಬಂಗಾರದ ಹೂವಿಗೆ ಪರಿಮಳ ಬಂತು. ಹಾಗೆ ರಾಮನ ಜನ್ಮದಿಂದಾಗಿ ಅಯೋಧ್ಯೆಯ ಪ್ರಕಾಶ ಹೆಚ್ಚಾಯಿತು. ಅವನು ಕೂಡ ಹುಟ್ಟಿ ಬರೋದಕ್ಕೆ ಅಂಥದ್ದೊಂದು ಊರನ್ನೇ ಆಯ್ದುಕೊಂಡ. ಎಂಥದ್ದನ್ನ ಆಯ್ದುಕೊಂಡ ಅಂತ ಅಂದ್ರೆ, ಮನುಷ್ಯರನ್ನ ಎಲ್ಲ ಸಂಕಟಗಳಿಂದ ಬಿಡಿಸಬೇಕು ಅಂತ ಬಂದವನು. ಅವನು ಹುಟ್ಟಿ ಬಂದಿದ್ದೇ ವ್ಯಾಜ, ನೆವ ಅಂತ ಅಂದುಕೊಂಡ್ರೆ, ಕಾರಣ ಅಲ್ಲ. ನೆವ ಅಂತ ಒಂದು, ಕಾರಣ ಅಂತ ಒಂದಿರತ್ತೆ. ಅಂದ್ರೆ ಒಂದು ಉದ್ದೇಶ ಇರತ್ತೆ, ಆ ಉದ್ದೇಶಕ್ಕೆ ಹೋಗ್ತೀವಿ, ಹೋಗೋದಕ್ಕೊಂದು ನೆವ ಬೇಕು ಅಂತ. ನೆಂಟರೋ ಇಷ್ಟರೋ ಅವ್ರ ಜೊತೆಗೆ ಬೆರಿಬೇಕು, ಖುಷಿ ಪಡಬೇಕು. ಸುಮ್ಮನೆ ಹೋಗೋಕ್ಕಾಗಲ್ಲ. ಆ ಮನೇಲಿ ಒಂದು ಕಾರ್ಯ ಇದೆ ಅಂತಂದ್ರೆ ಕಾರ್ಯದ ನೆವದಿಂದ ಹೋಗಿ ಸೇರ್ಕೊಳ್ತೀವಿ ಅಂತ. ಹೋಗೋದು ಖುಷಿ ಪಡೋಕೆ, ಸಂತೋಷ ಪಡೋಕೆ, ಭೇಟಿ ಮಾಡೋಕೆ. ಯಾಕೆ ಅದು ಕಾರಣ, ಅದೇ ಒಂದು ನೆವ ಬೇಕಲ್ಲ ಅಂತ. ಹಾಗೆ ಅವನು ಹುಟ್ಟೋದಕ್ಕೆ ಒಂದು ನೆವ ಅಂತ ಬಂದಿದ್ ಯಾವುದು ಅಂತ ಅಂದ್ರೆ ಅದು ರಾವಣ ಸಂಹಾರ. ಈ ರಾವಣನನ್ನ ಯಾಕೆ ಕೊಲ್ಲಬೇಕು ಅಂತ, ರಾವಣನನ್ನ ಯಾಕೆ ಕೊಲ್ಲಬೇಕು ಅಂದ್ರೆ ರಾವಣ ಬಹುಜನರಿಗೆ ತೊಡಕಾಗಿದ್ದ ಅಂತ. ಒಬ್ಬನಿಗಲ್ಲ, ಇಬ್ಬರಿಗಲ್ಲ, 10 ಜನರಿಗಲ್ಲ, 100 ಜನರಿಗಲ್ಲ, 1000 ಜನರಿಗಲ್ಲ, ಕೋಟಿ ಕೋಟಿ ಜನರಿಗೆ ಲಕ್ಷ ಲಕ್ಷ ವರ್ಷಗಳಿಂದ ಕೆಡುಕು ಮಾಡ್ತಾ ಇದ್ದಿದ್ರಿಂದ ಒಬ್ಬ ರಾವಣನನ್ನ ಸಂಹರಿಸೋದಕ್ಕೆ ಅವನು ಬರಬೇಕಾಯ್ತು. ಅಂದ್ರೆ ಅವನು ಹುಟ್ಟಿ ಬರುವಾಗಲೇ ಅದು 10 ಜನಕ್ಕೆ ಒಳಿತು ಮಾಡೋದಕ್ಕೆ ಬಂದಿದ್ದಲ್ಲ, ಅದು ಕೋಟಿ ಕೋಟಿ ಜನರಿಗೆ ಒಳಿತು ಮಾಡೋದಕ್ಕೆ ಬಂದಿದ್ದು ಅಂತ. ಹಾಗೆ ಬರುವಾಗ ಆ ಕಾಲದಲ್ಲಿ ಕಷ್ಟಪಡ್ತಾ ಇದ್ದವರನ್ನ ಉದ್ಧರಿಸಿ ಮುಗಿತು ಅಂತ ಅಂದಲ್ಲಿಗೆ ಒಂದು ಅವತಾರ ಮುಕ್ತಾಯ ಆಗಬಾರದು ಅಂತ, ಒಂದು ಅವತಾರಕ್ಕೆ ಅಷ್ಟೇ ಆಗಿರಬಾರದು ಗುರಿ ಅಂತ ಅನ್ನಿಸಿದಾಗ ರಾಮಾವತಾರದಲ್ಲಿ ಪ್ರಾಯಶಃ ಅವನ ಅಯೋಧ್ಯೆಯನ್ನ ಆಯ್ದುಕೊಂಡ. ಅಂದ್ರೆ ಅಯೋಧ್ಯೆಗೆ ಎಷ್ಟು ಬಾರಿ ಎಷ್ಟು ಜನ ಬಂದರೂ ಅವರನ್ನು ಈ ಕೆಡುಕುಗಳಿಂದ ಅವನು ಬಿಡಿಸ್ತಾ ಹೋಗುತ್ತಾನೆ. ಅವತ್ತು ರಾವಣನನ್ನ ಕೊಂದಾಗ ಸೀತೆಗೆ ಬಿಡುಗಡೆ ಆಯಿತು. ರಾವಣನ ಏನು ಕಾರಾಗೃಹದಲ್ಲಿ ಇದ್ದಂತೆ ಇದ್ದ ಸೀತೆಗೆ ಬಿಡುಗಡೆ ಆಯಿತು. ಒಬ್ಬ ವಿಭೀಷಣನಿಗೆ ಬಿಡುಗಡೆ ಆಯಿತು. ಆದರೆ ಅಷ್ಟೇ ಆಗಿ ಮುಗಿಬಾರದು ಅಂತ ಅಂದ್ಕೊಂಡಾಗ ಈ ಬಿಡಿಸುವ ಕಷ್ಟಕೋಟಲೆಯಿಂದ ಬಿಡಿಸುವ ಪ್ರಕ್ರಿಯೆ ನಿರಂತರ ಆಗಬೇಕು ಅಂತಂದಾಗ ಅವನು ಬಿಡಿಸುವ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡ ಅಂತ ಅನ್ಸುತ್ತೆ, ಅಯೋಧ್ಯೆಯನ್ನ ಆಯ್ಕೆ ಮಾಡ್ಕೊಂಡ. ಹಾಗಾಗಿ ಅವನು ಅಲ್ಲಿ ಹುಟ್ಟಿ ಬರ್ತಾನೆ. ಅದೆಂಥ ವಿಚಿತ್ರ ಅಂತ ಅಂದ್ರೆ, ಅಯೋಧ್ಯೆಗೆ ರಾಮ ಹುಟ್ಟಿದ ಅಂತ ಮಾತ್ರ ಅಲ್ಲ, ರಾಮ ಹುಟ್ಟಬೇಕು ಅನ್ನುವ ನಿರ್ಣಯ ಆಗೋದು ಕೂಡ ಅಯೋಧ್ಯೆಯಲ್ಲಿ. ಈ ರಾಮಾಯಣದ ಅನಂತರ ಹುಟ್ಟಿದ ಕಥೆಗಳಲ್ಲಿ ಇವರೆಲ್ಲ ವೈಕುಂಠಕ್ಕೆ ಹೋಗಿ ಕೇಳ್ಕೊಂಡ್ರು ಅಂತ ಒಂದು ಮಾತು ಬರುತ್ತೆ. ರಾಮ ವಿಷ್ಣು ರಾಮನಾಗಿ ಹುಟ್ಟಬೇಕು ಅನ್ನುವ ಮಾತುಕತೆ ನಿರ್ಣಯ ಎಲ್ಲ ಆಯ್ತು ಅಂದ್ರೆ ವೈಕುಂಠದಲ್ಲಿ ಅಂತ ಅಂದುಕೊಂಡಿದ್ದೇವೆ. ಅದು ವೈಕುಂಠದಲ್ಲಾಗ್ಲಿಲ್ಲ. ವೈಕುಂಠದಲ್ಲಿ ಆ ಮಾತು ಬರಲೇ ಇಲ್ಲ. ಆ ಮಾತು ಬಂದಿದ್ದು ಅಯೋಧ್ಯೆಯಲ್ಲಿ ಅಂತ. ದಶರಥ ಅಶ್ವಮೇಧ ಯಾಗ ಮಾಡದ, ಪುತ್ರಕಾಮೇಷ್ಟಿ ಮಾಡದ. ಅಶ್ವಮೇಧ ಯಾಗ ಮಾಡುವಾಗ ಪುತ್ರಕಾಮೇಷ್ಟಿಗಿಂತ ಮೊದಲು ಆಹುತಿಯನ್ನ ಸ್ವೀಕರಿಸೋದಕ್ಕೆ ದೇವತೆಗಳು ಬಂದಿದ್ರು ಅಂತ. ಹಿಂಗೆಲ್ಲ ಅಂದ್ರೆ ನಮ್ಮ ಕತೆ ಅಂತ ಅನ್ಸುತ್ತೆ. ಆಹುತಿ ಸ್ವೀಕಾರ ಮಾಡೋದಕ್ಕೆ ದೇವತೆಗಳು ಬಂದ್ರು ಅಂದ್ರೆ ಏನು ಅಂತ ನಾವು ಎಷ್ಟು ನಾಸ್ತಿಕರಾಗಿ ಬಿಟ್ಟಿದ್ದೇವೆ ಅಂದ್ರೆ, ನಾವು ಮಾಡುವ ಹೋಮ, ನಾವು ಮಾಡುವ ಪೂಜೆಗೆ ದೇವರು ಬಂದು ಕೂತಿದ್ದಾನೆ ಅಂತ ನಿಜವಾಗಿ ಫೀಲ್ ಆಗೋದಿಲ್ಲ ನಮ್ಗೆ. ಮಾಡಬೇಕು, ಮಾಡ್ತಾ ಇದ್ವಿ. ದೇವರೇ ಒಂದೊಮ್ಮೆ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡು ಅಲ್ಲಿ ಬಂದು ಕುಳಿತಿದ್ರೆ ನಾವು ಹೇಗಿರ್ತಾ ಇದ್ವಿ ಅಂತ ಯೋಚಿಸಿಕೊಂಡ್ರೆ
ನಾವು ಮಾಡುವ ಪೂಜೆಯೋ ಹೋಮದಲ್ಲೋ ಆ ಭಾವ ನಮ್ಮಲ್ಲಿ ಬಂದಿದೆಯಾ ಅಂತ ಯೋಚಿಸಿದಾಗ ಏನಪ್ಪ ಹೇಳ್ತಾರೆ ಅಷ್ಟು ಅನ್ನೋದು ಬಿಟ್ಟರೆ ದೇವರೇ ಬಂದಿದ್ದಾನೆ ಅಂತ ಅನ್ಸೋದಿಲ್ಲ ಅಂತ. ಆದ್ರೆ ನಾವೇ ಆಹ್ವಾನಿಸ್ತಿರ್ತೀವಿ ದೇವರನ್ನ, ಕರೆದು ಕಲಶದಲ್ಲೋ ಮಂಡಲದಲ್ಲೋ ಕೂರಿಸಿರ್ತೀವಿ, ಕೂರಿಸಿ ಪೂಜೆಯನ್ನು ಸಮರ್ಪಿಸ್ತಿರ್ತೀವಿ. ಹಾಗೆ ಅಶ್ವಮೇಧಕ್ಕೆ ಬಂದ ದೇವತೆಗಳ ನಡುವೆ ಆರಂಭ ಆಗೋದು ಚಿಂತನೆ. ಈ ರಾವಣನೊಬ್ಬನನ್ನ ಏನು ಮಾಡೋದು ಅಂತ ಆರಂಭ ಆಗತ್ತೆ. ಬ್ರಹ್ಮ ಸಿಗ್ತಾನೆ ಅವ್ರ ಕೈಗೆ, ದೇವತೆಗಳಿಗೆ. ನೀನೊಬ್ದು ಒಬ್ಬನನ್ನ ಸೃಷ್ಟಿ ಮಾಡಿ ಅವನಿಗೆ ಇಲ್ಲ ಸಲ್ಲದ ವರಗಳನ್ನೆಲ್ಲ ಕೊಟ್ಟು ಕೂರಿಸಿ ಬಿಟ್ಟಿದ್ಯಲ್ಲ, ಈಗೇನು ಅಂತ ದೇವತೆಗಳು ಕೇಳ್ತಾರೆ. ಬ್ರಹ್ಮ ಹೇಳ್ತಾನೆ, ನನ್ನ ಕೈ ಮೀರಿದೆ ಅಂತ. ನನ್ನ ಕೈ ಮೀರಿದೆ. ಅದು ನಾವಿವತ್ತು ಸೃಷ್ಟಿ ಮಾಡ್ಕೊಳ್ತಾ ಇದೀವಲ್ಲ ಬ್ರಹ್ಮನಾಗಿ, ಅಂತಹ ಬದುಕಿನಂತೆ ರಾವಣ. ನಾವು ಹುಟ್ಟಿಸಿಕೊಳ್ತಾ ಇರುವ ವ್ಯವಸ್ಥೆಗಳು, ಯಂತ್ರಗಳು, ನಾವು ಸಾಧಿಸ್ತಾ ಇರುವ ವಿಜ್ಞಾನದ ಅಪ್ರತಿಮವಾದ ಸಾಧನಗಳು, ಹೀಗೆ ನಮ್ಮನ್ನ ಮೀರಿದ ಶಕ್ತಿಶಾಲಿಯಾಗಿ ಅವುಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು. ನಾವೇ ಸೃಷ್ಟಿಕರ್ತರು. ಸೋಷಿಯಲ್ ಮೀಡಿಯಾ, ಯಂತ್ರಗಳು ಏನೆಲ್ಲ ಸೃಷ್ಟಿ ಮಾಡ್ಕೊಳ್ಳೋದು. ಆಮೇಲೆ ಅವುಗಳು ನಮ್ಮ ಬದುಕನ್ನೇ ಮುಗಿಸ್ತವೆ ಅಂತ ಕಂಡಾಗ ಕೈ ಮೇಲೆತ್ತದು. ನನ್ನ ಕೈಯಲ್ಲಿ ಏನೂ ಇಲ್ಲ. ಮತ್ತೆ ಯಾರು ಸೃಷ್ಟಿಸಿದ್ದು? ನಾವೇ. ಆದ್ರೆ ಈಗ ಅದನ್ನ ಮುಕ್ತಾಯ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅದನ್ನ ನಿರ್ವಹಿಸೋದಕ್ಕೂ ಸಾಧ್ಯ ಇಲ್ಲ. ಈ ರೋಬೋಟ್ಗಳು ಬಂದಾಗ ಏನೆಲ್ಲ ಮಾಡಬಹುದು ಅಂತ ಒಂದು ಕಲ್ಪನೆಯ ಹಲವು ಸಿನಿಮಾಗಳು ಬಂದಿವೆ. 16 ವರ್ಷದಿಂದ ಬರ್ತಾ ಇವೆ. ಸೃಷ್ಟಿ ಮಾಡಿದವನನ್ನೇ ಮುಗಿಸುವ ರೋಬೋಟ್ಗಳೆಲ್ಲ ಸೃಷ್ಟಿ ಆದವು ಅಂತ. ಹೀಗೆ ಸೃಷ್ಟಿಸಿದ್ದು ಬ್ರಹ್ಮನೇ, ಶಕ್ತಿ ಕೊಟ್ಟಿದ್ದು ಬ್ರಹ್ಮನೇ. ಒಂದು ಮಹಾಶಕ್ತಿಯಾಗಿ, ಅದ್ಭುತ ಶಕ್ತಿಯಾಗಿ, ಅದ್ಭುತ ಸಾಮರ್ಥ್ಯವಂತನಾಗಿ, ಅದ್ಭುತ ಕುಶಲವಂತನಾಗಿ, ಅದ್ಭುತ ಮೇಧಾವಿಯಾಗಿ, ಅದ್ಭುತ ಪಂಡಿತನಾಗಿ ಒಂದು ಮನುಷ್ಯನ ಸೃಷ್ಟಿ ಮಾಡಿಬಿಟ್ಟ, ರಾವಣನನ್ನ. ಈಗ ಅವನನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದಾಗ ಕೇಳಿದರೆ ವಿಷ್ಣು ಬರ್ತಾನಲ್ಲ, ಅವನನ್ನ ಕೇಳಿ. ಹಾಗೆ ವಿಷ್ಣು ಮುಂದೆ ಬಂದನಲ್ಲ ಹವಿಸ್ಸು ಸ್ವೀಕಾರ ಮಾಡೋದಕ್ಕೆ. ಆಗ ದೇವತೆಗಳು ವಿಷ್ಣುವನ್ನ ಕೇಳ್ಕೊಂಡ್ರು. ಎಲ್ಲಿ ಅಂದ್ರೆ ಅಯೋಧ್ಯೆಯಲ್ಲೇ, ಸರಯೂ ನದಿಯ ಉತ್ತರ ತೀರದಲ್ಲಿ. ಸರೈವಾಶ್ಚೋತ್ತರೇ ತೀರೆ ಯಜ್ಞವೇದಿಹಿ. ವಸಿಷ್ಠರು ಹೇಳಿದ್ರು, ಎಲ್ಲಿ ಯಜ್ಞ ಅಂತಂದ್ರೆ ಸರಯೂ ನದಿಯ ಉತ್ತರ ತೀರದಲ್ಲಿ ಅಶ್ವಮೇಧ ಯಾಗ ನಡೀತು. ಹಾಗಾಗಿ ಅಲ್ಲಿ ಸಚಿವ ಸಂಪುಟದ ಸಭೆ ನಡೆದು ತೀರ್ಮಾನ ಆಗಿದ್ದ ಅಲ್ಲಿ ಸರಯೂ ತೀರದಲ್ಲಿ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿ ಬರಬೇಕು ಅನ್ನುವ ತೀರ್ಮಾನ ಕೂಡ ಅಯೋಧ್ಯೆಯಲ್ಲೇ ಆಯಿತು ಅಂತ. ಅಂದ್ರೆ ಅಯೋಧ್ಯೆಗೆ ರಾಮ ಬರುವ ಮೊದಲು ಶ್ರೀಮನ್ನಾರಾಯಣನೇ ಬಂದಿದ್ದ. ಅಯೋಧ್ಯೆಗೆ ರಾಮ ಬರುವ ಮೊದಲು ಬ್ರಹ್ಮ ಬಂದಿದ್ದ. ಅಯೋಧ್ಯೆಗೆ ರಾಮ ಬರುವ ಮೊದಲು ಶಿವ ಬಂದಿದ್ದ. ಅಯೋಧ್ಯೆಗೆ ರಾಮ ಬರುವ ಬದಲು ದೇವಾನುದೇವತೆಗಳೆಲ್ಲ ಸೇರಿದ್ರು. ಅವರು ಮಾತ್ರ ಅಲ್ಲ, ಆ ನಿಯೋಗದಲ್ಲಿ, ಬ್ರಹ್ಮನನ್ನ ಕೇಳಿಕೊಳ್ಳುವ ನಿಯೋಗದಲ್ಲಿ ಯಾಗವನ್ನ ನೋಡಲು ಬಂದ ಋಷಿಗಳು, ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು, ಗಂಧರ್ವರು, ಯಕ್ಷರು ಎಲ್ಲರೂ ಇದ್ರು. ಅಂದ್ರೆ ಅಯೋಧ್ಯೆಗೆ ಜಗತ್ತಿನ ಎಲ್ಲ ಒಳಿತು ಬಂದು ಸೇರಿತ್ತು. ಹಾಗೊಂದು ನಿರ್ಣಯ ಆಯಿತು. ಹಾಗಾದ ನಿರ್ಣಯ ಯಾವುದು ಅಂದ್ರೆ ಇಲ್ಲಿ ವಿಷ್ಣು ಹುಟ್ಟಿ ಬರಬೇಕು ಅಂತ ನಿರ್ಣಯ ಆಯಿತು. ಅಂದ್ರೆ ಎಲ್ಲ ಒಳಿತುಗಳು ಸೇರಿ ಮಾಡಿದ ಒಂದು ನಿರ್ಣಯ ಅದು. ಹಾಗೆ ಅಂದ್ರೆ ಈ ಹೊರಗಡೆಯ ಅಂಶಗಳನ್ನ ಹೊರತುಪಡಿಸಿ 2 ತರಹದಲ್ಲಿ ನಾವು ಆರಂಭದಲ್ಲಿ ಮಾತಾಡ್ಕೊಂಡು ರಾಮಾಯಣ ಯಾಕೆ ಅಲ್ಲಿಗೆ ಹೋಗಿರ್ಬೋದು, ಯಾಕೆ ಆ ಕಥೆಯಲ್ಲೊಂದು ಆಸಕ್ತಿ ಹುಟ್ಟಿರ್ಬೋದು ಅಂತ ನೋಡುವ ಕ್ರಮ ಒಂದಾಯ್ತು. ಆದರೆ ಇನ್ನೊಂದು ಕ್ರಮದಲ್ಲಿ ಅಂತ ನೋಡಿದಾಗ ಜಗತ್ತಿನ ಎಲ್ಲ ಒಳಿತುಗಳು ಸೇರಿ ಒಂದನ್ನು ಸೃಷ್ಟಿ ಮಾಡಬಹುದು ಅಂತ. ಜಗತ್ತಿನ ಎಲ್ಲ ಕೆಡುಕುಗಳು ಸೇರಿ ಒಂದನ್ನ ಸೃಷ್ಟಿ ಮಾಡಿದ್ರೆ ಅದು ಎಷ್ಟು ಕೆಟ್ಟದಾಗಿರುತ್ತೋ, ಜಗತ್ತಿನ ಎಲ್ಲ ಒಳಿತುಗಳು ಸೇರಿ ಒಂದನ್ನ ಸೃಷ್ಟಿ ಮಾಡಿದಾಗ ಅದು ಅಷ್ಟು ಒಳಿತಾಗಿರುತ್ತೆ. ಹಾಗೆ ಹುಟ್ಟಿ ಬಂದವ ಅಯೋಧ್ಯೆಯಲ್ಲಿ ರಾಮ. ಎಲ್ಲಿ ಹುಟ್ಟಲಿ ಅಂತ ಕೇಳಿದ ಅಂತ ಹೇಳ್ತಾರೆ ವಾಲ್ಮೀಕಿಗಳು.
ವಿಷ್ಣು ಆಯ್ತು ಹುಟ್ಟು ಬರ್ತೇನೆ, ಎಲ್ಲಿ ಹುಟ್ಟಲಿ ಅಂತ ಕೇಳಿದ ಅಂತ. ಕೇಳೋದಕ್ಕೇನಿದೆ, ಹೇಳೋದಕ್ಕೇನಿದೆ? ಎಲ್ಲಿ ಹುಟ್ಟಬೇಕು ಅನ್ನುವ ಆಯ್ಕೆ ಅವನದ್ದೇ. ಆದರೆ ಉಳಿದವರ ಒಪಿನಿಯನ್, ಉಳಿದವರ ಅಭಿಮತ ಏನಿದೆ, ಅಭಿಪ್ರಾಯ ಏನಿದೆ ಅಂತ ಬೇಕು ಅಂತ. ಅದು ಒಕ್ಕೊರಲ ಅಭಿಪ್ರಾಯ ಆಗಿತ್ತು. ಅಯೋಧ್ಯೆಯಲ್ಲೇ ಹುಟ್ಟಬೇಕು, ಅಯೋಧ್ಯೆಯಲ್ಲೇ ಹುಟ್ಟಬೇಕು ಅಂದರೆ ಅದು ಏಕಪಕ್ಷೀಯ ನಿರ್ಣಯವೂ ಅಲ್ಲ, ಸರ್ವಾಧಿಕಾರಿತ್ವದ ನಿರ್ಣಯವೂ ಅಲ್ಲ, ಬಹುಮತದ ನಿರ್ಣಯವೂ ಅಲ್ಲ, ಬಹುಮತದ ನಿರ್ಣಯವೂ ಅಲ್ಲ. ಎಲ್ಲರೂ ಸೇರಿ ನಿರ್ಣಯಿಸಿದ್ದು ಅಯೋಧ್ಯೆಯಲ್ಲಿ ಹುಟ್ಟಿ ಬರಬೇಕು. ನಾವು ಈ ಕಥೆಗಳನ್ನೇ ಇಟ್ಟುಕೊಂಡು ಪುರಾಣಗಳಲ್ಲಿ ಅವತಾರಗಳ ಕಥೆಗಳನ್ನೆಲ್ಲ ನೋಡ್ತಾ ಹೋದ್ರೆ ಇಂಥದ್ದೊಂದು ಸನ್ನಿವೇಶ ಕಾಣಿಸೋದಿಲ್ಲ. ಹೋಗಿ ಬೇಡಿಕೊಳ್ತಾರೆ, ವಿಷ್ಣುವಿನಲ್ಲೋ ಶಿವನಲ್ಲೋ ದೇವಿಯಲ್ಲೋ ಬೇಡಿಕೊಳ್ತಾರೆ ಹಲವು ಸಲ. ಸರಿ ಹುಟ್ಟಿ ಬರ್ತೀನಿ ಅಂತ ಸಂಕಲ್ಪ ಮಾಡಿ ಹುಟ್ಟಿ ಬಂದು ಬಿಡ್ತಾನೆ ದೇವರು. ಅಂದ್ರೆ ಒಬ್ಬನ ವಿಷಯಕ್ಕೆ, ಒಂದು ಅವತಾರದ ವಿಷಯಕ್ಕೆ, ಒಂದು ಹುಟ್ಟಿನ ವಿಷಯಕ್ಕೆ ಎಲ್ಲರ ಅಭಿಪ್ರಾಯ ಕೇಳಿ ಒಂದು ಅಭಿಪ್ರಾಯವಾಗಿ ಒಬ್ಬ ರಾಮ ಹುಟ್ಟಿ ಬರ್ತಾನೆ ಅಂತ. ಅದನ್ನ ಕಂಡಾಗ ಈ ಅಯೋಧ್ಯೆ ಯಾಕೆ ಇಷ್ಟು ದೊಡ್ಡದಾಗ್ತಾ ಇದೆ ಅಂತ ಗೊತ್ತಾಗತ್ತೆ ನಮಗೆ. ಕಾಶಿಯಲ್ಲಿ ಕಾಶಿ ಕಾರಿಡಾರ್ ಆಯ್ತು, ಟಿವಿಯಲ್ಲಿ ನೋಡಿ ಖುಷಿ ಪಟ್ಟಿವಿ, ಬಹಳ ಚೆನ್ನಾಗಿ ಮಾಡಿದ್ರು, ಆಗ್ಬೇಕಾಗಿತ್ತು. ಅಲ್ಲಿ ಮಹಾಕಾಲ್ ಕಾರಿಡಾರ್ ಆಯ್ತು, ಅಷ್ಟೇ. ಪತ್ರಿಕೆಗಳಲ್ಲಿ ನೋಡಿದ್ವಿ, ಟಿವಿಗಳಲ್ಲಿ ನೋಡಿದ್ವಿ. ಊರಲ್ಲಿ ಹಬ್ಬ ಮಾಡಿದ್ವಾ ಅಂತ, ಮನೇಲಿ ಹಬ್ಬ ಮಾಡಿದ್ವಾ ಅಂತ. ರಸ್ತೆಗಳಲ್ಲಿ ಧ್ವಜಗಳು, ತಳಿರು ತೋರಣ ಆಯ್ತಾ? ಇಲ್ಲ ಅಂತ. ಅಯೋಧ್ಯೆ ಮಾತ್ರ ಯಾಕಾಯ್ತು ಅಂದ್ರೆ ಇನ್ನು ಹಲವು ಕಾರಣಗಳಿದೆ. ಆದ್ರೆ ಮೊಟ್ಟ ಮೊದಲ ಕಾರಣ ಯಾವುದು ಅಂದ್ರೆ, ಅದರ ಪರಮಾರ್ಥದ ಕಾರಣ ಯಾವುದು ಅಂತ ಅಂದ್ರೆ ಅದು ಇದು ಅಂತ. ಅಯೋಧ್ಯೆ ಅನ್ನುವ ಸ್ಥಾನ ನಿರಂತರವಾಗಿ ಜೀವಿಯನ್ನ ಬಿಡುಗಡೆಗೊಳಿಸೋದಕ್ಕೆ ಅಂತಲೇ ಜಗತ್ತಿನ ಎಲ್ಲ ಒಳಿತುಗಳು ಸೇರಿ ಸಂಕಲ್ಪಿಸಿ ಸೃಷ್ಟಿ ಮಾಡಿದ್ದದು. ಹಾಗಾಗಿ ಬಹಳ ಮುಖ್ಯವಾದದ್ದು ಅಂತಾಗತ್ತೆ. ಹುಟ್ಟೋದಕ್ಕೆ ಯಾವ ಊರು ಇತ್ತು? ಎಲ್ಲಿ ಬೇಕಿದ್ರೂ ಹುಟ್ಟಬಹುದಾಗಿತ್ತು, ಎಲ್ಲಿ ಬೇಕಿದ್ರೂ ಹುಟ್ಟಬಹುದಾಗಿತ್ತು. ಇಲ್ಲ ಅಂತ ಅದನ್ನೇ ಆಯ್ಕೆ ಮಾಡಿಕೊಂಡು ಹುಟ್ಟಿದ್ದರ ಹಿನ್ನೆಲೆಯಲ್ಲಿ ಇಷ್ಟು ಕಾರಣ ದೈವಿಕವಾದ ಕಾರಣ ಕಾಣಿಸುತ್ತೆ. ಅದಕ್ಕಿಂತ ಮೊದಲೇ ಅಯೋಧ್ಯೆ ಕ್ಷೇತ್ರವೇ, ಅದು ಮೋಕ್ಷಪುರಿಯೇ ಮೊದಲಿನಿಂದ. ಆ ಧರ್ಮ ಅಯೋಧ್ಯೆಯಲ್ಲಿ ಮೊದಲೇ ಇದ್ದಿದ್ದು ಅಂತ. ಕ್ಷೇತ್ರಗಳು ಅಂತ ಅಂದಾಗ ಆ ಕ್ಷೇತ್ರಗಳಿಗೆ ಧರ್ಮ ಬರೋದಕ್ಕೆ ಎರಡು ಕಾರಣ ಇರುತ್ತೆ. ಸಹಜವಾಗಿ ಕ್ಷೇತ್ರಕ್ಕೊಂದು ಧರ್ಮ ಇರುತ್ತೆ, ಕ್ಷೇತ್ರಕ್ಕೊಂದು ಶಕ್ತಿ ಇರುತ್ತೆ, ಕ್ಷೇತ್ರಕ್ಕೊಂದು ಸಾಮರ್ಥ್ಯ ಇರುತ್ತೆ. ಇನ್ನೊಂದು ಆ ಕ್ಷೇತ್ರಕ್ಕೆ ಸಾಮರ್ಥ್ಯವನ್ನ ತುಂಬೋದಕ್ಕೆ ಬರುತ್ತೆ. ಈಗ ಉದ್ಭವ ಮೂರ್ತಿಗಳನ್ನ ನೋಡ್ತೀವಿ. ಉದ್ಭವ ಮೂರ್ತಿಗಳು ಬಂದಲ್ಲಿ ನಾವು ಹೋಗಿ ಒಂದು ಮೂರ್ತಿಯನ್ನ ಕೆತ್ತಿ ಕಡೆದು ವಿಧಿವಿಧಾನಗಳಂತೆ ಪ್ರತಿಷ್ಠಾಪಿಸಿ ಅಲ್ಲೊಂದು ಪ್ರಾಣಶಕ್ತಿಯನ್ನ ಆವಾಹಿಸಿ ತುಂಬಿ ಅಲ್ಲಿ ಸಾನ್ನಿಧ್ಯವನ್ನ ತಂದಿಟ್ಟುಕೊಂಡಿದ್ದಲ್ಲ. ಸಹಜವಾಗಿ ಸಾನ್ನಿಧ್ಯ ಅಲ್ಲಿಯೇ ಆವಿರ್ಭವಿಸಿದ್ದು. ಅದು ಇದು ಕ್ಷೇತ್ರದ ಸಹಜ ಧರ್ಮ. ಹೀಗೆ ಎರಡೂ ಇದೆ. ನಾವು ಒಂದು ಕ್ಷೇತ್ರವನ್ನ ಪವಿತ್ರಗೊಳಿಸಬಹುದು, ಒಂದು ಕ್ಷೇತ್ರ ಪವಿತ್ರವಾಗಿಯೇ ಇದ್ದಿರತ್ತೆ ಅಂತ ನೋಡಿದಾಗ ಅಯೋಧ್ಯೆ ಅಂತದ್ದಾಗಿತ್ತು ಅಂತ. ಅಯೋಧ್ಯೆಯ ಮಣ್ಣಿನ ಕಣಕಳಗಳಲ್ಲಿ ಈ ಧರ್ಮ ಎಂದೂ ಇತ್ತು. ಯಾಕೆಂದ್ರೆ ಅಯೋಧ್ಯೆಯ ಸ್ಥಾಪನೆ ಅಂತ ಯೋಚನೆ ಮಾಡಿದ್ರೆ, ಪುರಾಣಗಳ ಹಿನ್ನೆಲೆಯಲ್ಲಿ, ರಾಮಾಯಣದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಸೃಷ್ಟಿಯ ಆರಂಭಕ್ಕೆ ಹೋಗಿ ನಿಂತು ಬಿಡತ್ತೆ ಅಂತ. ನಮ್ಮ ಇವತ್ತಿನ ಇತಿಹಾಸದ ಶೋಧನೆಗಳು ನಡೀತಾ ಇವೆ. ಯಾವಾಗ ಆರಂಭ ಆಯಿತು, ಇಲ್ಲಿ ಯಾವಾಗ ನಾಗರಿಕತೆ ಇತ್ತು, ನಮ್ಮ ಪಠ್ಯ ಪುಸ್ತಕದಲ್ಲಿ ಬರದೇ ಬರೆದ್ರು ಸಿಂಧೂ ಬಯಲಿನ ನಾಗರಿಕತೆ ಅಂತ ಬರದೇ ಬರೆದ್ರು. ಇವತ್ತು ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತಾ ಇದೀವಿ, ಹರಪ್ಪ ಮೊಹೆಂಜದಾರೋ ಅಂತ. ಸಿಂಧೂ ಬಯಲಿನಲ್ಲಿ ಅಗೆದರಿ ಸಿಕ್ಕಿತು. ಇಡೀ ಭಾರತ ಅಗದು ನೋಡಿ ಒಂದ್ಸಲ. 5000 ವರ್ಷದ ಹಿಂದಿನ ಇತಿಹಾಸಕ್ಕೆ ಹೋಗಿ ನಿಂತಿತ್ತು ಹರಪ್ಪ ಮೊಹೆಂಜದಾರೋ. ಆಯ್ತು, ಗುಜರಾತ್ನ ಕಚ್ ಪ್ರದೇಶದಲ್ಲಿ ಇತ್ತೀಚೆಗೆ ಆಯ್ತಲ್ಲ ಉತ್ಖನನ, 8000 ವರ್ಷದಲ್ಲಿ ಇಲ್ಲಿ ಬದುಕಿದ್ರು ಅಂತ ಕಾಣಿಸ್ತು ಅಂತ.
ಹಾಗೆ ಇತಿಹಾಸ ಹಿಂದೆ ಹೋಗ್ತಲೇ ಇದೆ. ಆದರೆ ರಾಮಾಯಣವನ್ನ ಆಧರಿಸಿಕೊಂಡು ಇತಿಹಾಸವನ್ನ, ಭಾರತದ ಪುರಾಣ ಎನ್ನುವ ಇತಿಹಾಸ ಇದೆಯಲ್ಲ ಅದನ್ನ ಆಧರಿಸಿಕೊಂಡು ನೋಡಿದ್ರೆ ಮನು ನಿರ್ಮಿಸಿದ ನಗರಿ ಅಯೋಧ್ಯೆ ಅಂತ ಹೇಳುತ್ತೆ. ಅಂತ ಅಯೋಧ್ಯೆ ಎಷ್ಟು ಪ್ರಾಚೀನ ಅಂತ ಅಂದ್ರೆ ಅದು ಮನು ನಿರ್ಮಿತ ನಗರಿ. ಮನು ಅವನು ಮೊಟ್ಟ ಮೊದಲ ರಾಜ ಅಂತ ಅಂದ್ರೆ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ಅಂತ ಆರಂಭವಾಗುವಾಗ ಮೊದಲು ಕಾಣಿಸಿಕೊಂಡು ಆಳಿದವನೇ ಮನು ಅಂತ. ಅಂದ್ರೆ ಆ ಕಾಲದಲ್ಲಿ ಅದು ಮೊಟ್ಟ ಮೊದಲ ರಾಜಧಾನಿಯಾಗಿ ಆವಿರ್ಭವಿಸಿತ್ತು. ಅದರ ಅರ್ಥ ಜಗತ್ತಿನ ರಾಜಧಾನಿ ಅದು. ಶ್ರೀ ಸಂಸ್ಥಾನದವರು ಭಾವರಾಮಾಯಣದಲ್ಲಿ ಇದನ್ನ ಬಹಳ ಎತ್ತಿ ಹೇಳಿದ್ದಾರೆ ಅದನ್ನ ಅಂತ. ಅಯೋಧ್ಯೆ ಜಗತ್ತಿನ ರಾಜಧಾನಿ ಆಗಿತ್ತು ಅಂತ. ಜಗತ್ತಿನ ರಾಜಧಾನಿ ಆಗಿತ್ತು ಅಂದ್ರೆ ಅದು ಮನುಕುಲದ ರಾಜಧಾನಿ ಆಗಿತ್ತು ಅಂತ. ಮನುಕುಲದ ಮೊಟ್ಟ ಮೊದಲ ರಾಜ. ನೀವತ್ತು ಇತಿಹಾಸಕಾರ ಇದನ್ನು ಒಪ್ಕೊಳ್ಳದೆ ಇರಲಿ, ಇವತ್ತಲ್ದ್ರೆ ನಾಳೆ ಒಪ್ಕೋತೀರಿ, ನಾಳೆ ಅಲ್ದಿದ್ರೆ ನಾಳೆ ಒಪ್ಕೋತೀರಿ. ನೀವು ಒಪ್ಪಿಕೊಂಡ ದಿನವನ್ನ ನೋಡೋದಕ್ಕೆ ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ನೀವು ಒಪ್ಕೊಳ್ಳೇಬೇಕು ಒಂದಲ್ಲ ಒಂದಿನ. ಮೊಟ್ಟ ಮೊದಲ ಮನುಷ್ಯತ್ವದ ರಾಜಧಾನಿಯಾಗಿ ಕಾಣಿಸಿಕೊಂಡಿದ್ದು ಅಯೋಧ್ಯೆ ಅಂತ ಅಂದಾಗ ಅಯೋಧ್ಯೆ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ಎಷ್ಟು ಕ್ಷೇತ್ರಗಳಿರಬಹುದು, ಎಷ್ಟು ಅತ್ಯದ್ಭುತವಾದ ಕ್ಷೇತ್ರಗಳಿರಬಹುದು, ಎಷ್ಟು ಅದ್ಭುತವಾದ ನಗರಗಳಿರಬಹುದು. ಆ ಕಾಲದ್ದಿರಬಹುದು, ಈ ಕಾಲದ್ದಿರಬಹುದು. ನಗರ ರಚನೆಯು, ಆ ನಗರದ ಉಳಿದ ಅಂಶಗಳು, ಅಲ್ಲೊಂದು ಅದ್ಭುತವಾದ ನದಿ ಹರಿಯುತ್ತೆ, ಅಲ್ಲೊಂದು ಪರ್ವತ ಇದೆ, ಅಲ್ಲಿ ಹಸಿರಿದೆ, ಅಲ್ಲಿ ಹೋದ್ರೆ ಸಾಕು ಮೈ ಮರಿತೇವೆ, ಅಂತಹ ಕ್ಷೇತ್ರಗಳನ್ನು ನಾವು ನೋಡ್ತೀವಿ. ಬಟ್ಟ ಬಯಲಿನಲ್ಲಿದೆ ಅಯೋಧ್ಯೆ. ನಿಮಗಲ್ಲೊಂದು ಬೆಟ್ಟ ಇಲ್ಲ, ಅಲ್ಲಿ ಏನು ಹಸಿರು ಪೂರ್ಣ ತುಂಬಿಕೊಂಡಿಲ್ಲ. ಉತ್ತರಾಖಂಡಕ್ಕೆ ಹೋದ್ರೆ ಇದೆಯಲ್ಲ, ಹಿಮಾಲಯದ ಹತ್ತಿರದ ಜಾಗಗಳಿಗೆ ಹೋದಾಗ ಆಗತ್ತಲ್ಲ, ಅಂಥದ್ದೇನೂ ಇಲ್ಲ ಅನ್ನೋ ತರಹ ಕಾಣಿಸ್ತಾ ಇದೆ ಇವತ್ತು ಅಯೋಧ್ಯೆ. ಅವತ್ತಾಗಿತ್ತು ಅಂತೇನು ಹೇಳೋದಕ್ಕಾಗೋದಿಲ್ಲ. ಅಂದ್ರೆ ಅಯೋಧ್ಯೆಗಿಂತ ಹೊರನೋಟದಿಂದ ಪ್ರಾಕೃತಿಕ ಸೌಂದರ್ಯ ಇರುವಂತಹ ಕ್ಷೇತ್ರಗಳು ಬೇಕಷ್ಟು ಇದ್ದುವು ಇವೆ. ಆದರೂ ಅಯೋಧ್ಯೆ ಯಾಕೆ ಮಹತ್ವವನ್ನು ಪಡೆದುಕೊಳ್ತು ಅಂದ್ರೆ ಮನುಕುಲದ ಮೊಟ್ಟ ಮೊದಲ ರಾಜಧಾನಿ. ಹಾಗಾಗಿ ಅಯೋಧ್ಯೆ ಯಾಕೆ ಅಂತ ಅಂದಾಗ ಕೊಡಬೇಕಾದ ಎರಡನೇ ಕಾರಣ ಅದು. ಅಯೋಧ್ಯೆಯಲ್ಲಿ ಏಕೆ ರಾಮ ಅಂತ ಕೇಳಿದ್ರೆ ಈ ಎರಡು ಕಾರಣಕ್ಕೆ. ಅಂದ್ರೆ ನಮ್ಮನ್ನ ಆಳಬೇಕಾದ ಸ್ಥಾನ ಯಾವುದು ಅಂತ ನೋಡಿದ್ರೆ, ಯಾವ ಊರಿನಿಂದ ನಾವು ಆರಿಸಿಕೊಳ್ಳಬೇಕು ಅಂತ ನೋಡಿದ್ರೆ, ರಾಜಧಾನಿಗಳನ್ನ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದಕ್ಕೆ ಬಹಳ ಲಾಜಿಕ್ ಏನೋ ಮಾಡ್ಕೊಂಡು ರಾಜಧಾನಿ ಕಟ್ಟಿಲ್ಲ ನಾವು. ಬಹಳ ಲಾಜಿಕ್ ಏನೋ ಮಾಡ್ಕೊಂಡು ರಾಜಧಾನಿ ಕಟ್ಟಿಲ್ಲ. ನೀವು ರಾಜಧಾನಿಗಳನ್ನೆಲ್ಲ ನೋಡ್ಕೊಂಡು ಹೋಗಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು, ತಮಿಳ್ನಾಡಿಗೆ ತಾಕೊಂಡಿರೋ ಊರು. ಕರ್ನಾಟಕ ಇರೋದು ಯಾವ ತುದಿಯವರೆಗಿದೆ? ಕರ್ನಾಟಕದ ನಡುವೆ ಇರ್ಬೇಕಿತ್ತಲ್ವಾ ಅಂತ ಯೋಚನೆ ಮಾಡಿದ್ರೆ ಒಂದು ರಾಜಧಾನಿ ಅಲ್ಲೆಲ್ಲೋ ದಾವಣಗೆರೆ ಕಡೆ ಇರಬೇಕಾಗಿತ್ತು. ಹೀಗೆ ನೀವು ಯಾವ ರಾಜಧಾನಿಯನ್ನ ನೋಡಿದ್ರು ಆ ಕಾಲದ ಯಾವುದೋ ಒಂದು ಕಾರಣಕ್ಕೆ ಇದನ್ನ ರಾಜಧಾನಿ ಅಂತ ಕರೆದುಕೊಳ್ತಾ ಹೋಗ್ತಾ ಇದ್ದೀವಿ ಅಂತ. ಹಾಗಾಗಿ ನಾವು ಎಲ್ಲಿಂದ ಆಳಿಸಿಕೊಳ್ಳಬೇಕು ಅನ್ನೋದಕ್ಕೆ ನಮಗೊಂದು ಚಿಂತನೆ ಇವತ್ತೇನು ಡೆವಲಪ್ ಆಗಿಲ್ಲ, ಇವತ್ತಿನದ್ದಿಲ್ಲ, ಯಾವ್ದು ರಾಜಧಾನಿ ಆಗಬೇಕು ಅಂತ. ಆದರೆ ಆಳಿಸಿಕೊಳ್ಳಬೇಕಾದ ಸ್ಥಾನ ಬಹಳ ಮಹತ್ವದ್ದಾಗಿರಬೇಕು. ಆ ಆಳುವ ವ್ಯಕ್ತಿ ಎಷ್ಟು ಮಹತ್ವವೋ ಆ ಸ್ಥಾನ ಅಷ್ಟು ಮಹತ್ವದ್ದಾಗಿರ್ಬೇಕು. ಅಷ್ಟು ಧರ್ಮ ಇರಬೇಕು ಆ ಭೂಮಿಯಲ್ಲಿ ಅಂತ. ಆ ಭೂಮಿಯಲ್ಲಿ ಎಷ್ಟು ಧರ್ಮ ಇದ್ರೆ, ಅಷ್ಟು ಒಳಿತು ಇದ್ರೆ ಆ ಭೂಮಿಯಲ್ಲಿ, ಅದು ಪಸರಿಸುತ್ತೆ ಉಳಿದ ಕಡೆಗೆ, ಹರಿದು ಬರುತ್ತೆ ಅಲ್ಲಿಂದ ಅಂತ. ಹಾಗಾಗಿ ನಮ್ಮನ್ನ ಆಳಬೇಕಾದ ಜಾಗ ಯಾವುದು ಅಂದ್ರೆ ಅದು ಅಯೋಧ್ಯೆ. ಆ ಕಾರಣಕ್ಕಾಗಿ ಅಯೋಧ್ಯೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಅಲ್ಲಿ ರಾಮ ಇರಬೇಕು. ಅಲ್ಲಿ ರಾಮ ಯಾಕಿರ್ಬೇಕು ಅಂತ ಅಂದ್ರೆ ಆಳುವಿಕೆ ಅಂದ್ರೆ ಏನು ಅಂತ ತೋರಿಸಿಕೊಟ್ಟವನು ರಾಮ ಅಂತ. ಆಳೋದು ಅಂದ್ರೆ ಏನು ಅಂತ ತೋರಿಸಿಕೊಟ್ಟವನು ರಾಮ ಅಂತ. ಕೈಲಿ ಅಧಿಕಾರ ಇಟ್ಟಿರ್ಕೊಳ್ಬಹುದು, ಯುದ್ಧಗಳನ್ನ ಗೆಲ್ಲಬಹುದು, ಶತ್ರುಗಳನ್ನ ನಿರ್ನಾಮ ಮಾಡಬಹುದು, ಕೋಟೆ ಕೊತ್ತಲಗಳನ್ನ ಚೆನ್ನಾಗಿ ಕಟ್ಟಬಹುದು, ಪ್ರಜೆಗಳನ್ನ ಸಮೃದ್ಧವಾಗಿ ಇಡಬಹುದು, ಸುಖವಾಗಿ ಇಡಬಹುದು.
ಅಷ್ಟಕ್ಕೆ ಮುಗಿಯೋದಿಲ್ಲ ಅಂತ ಆಳ್ವಿಕೆ ಅಷ್ಟಕ್ಕೆ ಮುಗಿಯೋದಿಲ್ಲ ಅಂತ, ಅಲ್ಲಿ ಬೇರೆ ಏನೋ ಇದೆ. ಮಹಾಭಾರತ ಹೇಳುತ್ತೆ ರಾಮರಾಜ್ಯ ಹೇಗಿತ್ತು ಅಂತ ಹೇಳುವಾಗ, ರಾಮರಾಜ್ಯ ಹೇಗಿತ್ತು ಅನ್ನೋದಕ್ಕೆ ಸಾಕಷ್ಟು ಮಾತುಗಳು ಸಿಗುತ್ತವೆ. ಆದ್ರೆ ವಾಲ್ಮೀಕಿಗಳು ಆಡದ ಮಾತೊಂದನ್ನ ವ್ಯಾಸರ ಆಡುತ್ತಾರೆ. ಪ್ರಾಣಾಪಾನು ಸಮಾವಾಸ್ತಾಂ ರಾಮೇ ರಾಜ್ಯಂ ಪ್ರಶಾಸತಿ ಅಂತ ಮಾತಾಡ್ತಾರೆ. ರಾಮ ರಾಜ್ಯಭಾರ ಮಾಡುವಾಗ ಪ್ರತಿ ವ್ಯಕ್ತಿಯ ಒಳಗೆ ಪ್ರಾಣವಾಯು ಮತ್ತು ಅಪಾನವಾಯುಗಳು ಸಮಾನವಾಗಿದ್ದವು ಅಂತ, ಸಮವಾಗಿದ್ದವು. ಹಾಗಂದ್ರೆ ಅರ್ಥ ಆಗೋದಿಲ್ಲ ನಮ್ಗೆ. ಹಾಗಂದ್ರೆ ಏನು ಅಂತ ಅರ್ಥ ಆಗೋದಿಲ್ಲ. ನಮ್ಮ ದೇಹದೊಳಗೆ 5 ವಾಯುಗಳಿವೆ: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇವುಗಳು ತಮ್ಮಷ್ಟಕ್ಕೆ ಓಡಾಡ್ತಾ ಇವೆ. ಉಸಿರಾಟ ತನ್ನಷ್ಟಕ್ಕೆ ಇದೆ. ಈ ಉಸಿರಾಟ ಹೇಗಿದೆಯೋ ಅದರ ಮೇಲೆ ನಮ್ಮ ಮನಸ್ಸಿನ ಚಟುವಟಿಕೆಗಳು ನಿಂತಿರುತ್ತೆ, ನಮ್ಮ ಮನಸ್ಸಿನ ಯೋಚನೆಗಳು ನಿಂತಿರುತ್ತೆ. ಬಹಳ ಆಘಾತಕಾರಿಯಾದ ಸುದ್ದಿ ಬಂದ್ರೆ ಉಸಿರಾಟ ಹೆಚ್ಚಾಗತ್ತೆ, ಎದುರಿಸಿರು ಬಿಡೋ ತರ ಆಗುತ್ತೆ. ಬಹಳ ಕಾಮಾಗಿ ಇದ್ದಾಗ, ಕೂಲಾಗಿ ಇದ್ದಾಗ ಉಸಿರಾಟ ಸಾವಧಾನವಾಗಿ ಇರುತ್ತೆ. ಚಲೇ ಚಿತ್ತೆ ಚಲೇ ವಾತೆ ಚಲಂ ಚಿತ್ತಂ. ಈ ಉಸಿರಾಟ ವೇಗವಾದಷ್ಟು ಮನಸ್ಸಿನ ವೇಗ ಹೆಚ್ಚಾಗುತ್ತೆ. ನಿಶ್ಚಲೋ ಭವೆ. ಈ ಉಸಿರಾಟ ಒಳಗಡೆ ಎಂದು ನಿಶ್ಚಲವಾದ್ರೆ ಮನಸ್ಸು ನಿಶ್ಚಲವಾಗುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಮನಸ್ಸನ್ನ ನಿಶ್ಚಲಗೊಳಿಸಿ ಒಳಗಡೆ ಭಗವದ್ ದರ್ಶನ ಮಾಡೋದು ಅಂತ ಸಂತರು ಯೋಗಿಗಳು ಮಾಡಿದ್ರು ಅಂತ ಇದೆಯಲ್ಲ, ಅದಕ್ಕೂ ಅದಾಗೋದು ಎಲ್ಲಿ ಅಂದ್ರೆ ಅದು ಮನಸ್ಸು ಲಯ ಆದಾಗ ಅಂತ. ಈ ಮನಸ್ಸು ಲಯ ಆಗೋದು ಯಾವಾಗ ಅಂದ್ರೆ ಅದು ನಮ್ಮ ಉಸಿರಾಟವನ್ನ ಅವಲಂಬಿಸಿಕೊಂಡಿದೆ ಅಂತ. ಪ್ರಾಣಾಯಾಮ ಅನ್ನುವ ದೊಡ್ಡ ವಿದ್ಯೆ ಬಂದಿದ್ದು ಇದೇ ಕಾರಣಕ್ಕೆ ಅಂತ. ವ್ಯಾಸರು ಹೇಳ್ತಾರೆ, ರಾಮ ರಾಜ್ಯ ಆಳ್ತಾ ಇದ್ನಂತೆ, ಪ್ರತಿ ಪ್ರಜೆಯ ಒಳಗಿನ ಉಸಿರಾಟ ತಹಬದಿಗೆ ಬಂದಿತ್ತಂತೆ ಅಂತ. ಅಂದ್ರೆ ಒಬ್ಬ ಆಳುವಾಗ ಭೌತಿಕದ ಸುಖ ಸಂಪತ್ತು ಹೇಗಿರಬೇಕೋ ಅಧ್ಯಾತ್ಮದ ಸಂಪತ್ತು ಕೂಡ ಪ್ರಜೆಯಲ್ಲಿ ಅಷ್ಟಿರಬೇಕು ಅಂತ ಕಂಡಿತು ಭಾರತ. ಅದು ಮಹರ್ಷಿಗಳ ನೋಟ, ಅದು ಮಹರ್ಷಿಗಳ ದರ್ಶನ. ಮರೆತು ಬಿಟ್ಟಿದ್ದೇವೆ ಇಂಥದ್ದನ್ನೆಲ್ಲ. ಈ ಮಾತ ಆಡೋದಕ್ಕೆ ಹೋದ್ರೆ ಅಲ್ಲಿವರೆಗಿದ್ದ ಕುತೂಹಲವೂ ಕಡಿಮೆ ಆಗ್ಬಿಡುತ್ತೆ, ಇದೇನೋ ಒಂದು ಗೊತ್ತು ಬೇಡದ್ದು ಅಂತ. ಆಳುವವ ಹೇಗಿರಬೇಕು ಅಂತ ಅಂದ್ರೆ ಪ್ರಜೆಯ ಹೊರ ಬದುಕು ಮತ್ತು ಪ್ರಜೆಯ ಒಳ ಬದುಕು, ಪ್ರಜೆಯ ಬಹಿರಂಗದ ಬದುಕು ಮತ್ತು ಪ್ರಜೆಯ ಅಂತರಂಗದ ಬದುಕು ಎರಡನ್ನೂ ಸುಸ್ಥಿತಿಯಲ್ಲಿ ಇಟ್ರೆ ಅದು ನಿಜವಾದ ಆಳ್ವಿಕೆ ಅಂತ. ಇಂಥ ಆಳ್ವಿಕೆ ಕೊಟ್ಟವನು ರಾಮ ಅಂತ. ಇಂಥ ಆಳ್ವಿಕೆ ಕೊಟ್ಟವನು ರಾಮ ಅಂತ ಅಂದಾಗ ಆಳೋದು ಅಂದ್ರೇನೆ ಮಾದರಿ ರಾಮ ಒಬ್ಬನೇ ಆಗಿಬಿಡ್ತಾನೆ ಅಂತ. ರಾಮರಾಜ್ಯದ ಉದಾಹರಣೆಯನ್ನು ಹೊರತುಪಡಿಸಿ ಇನ್ನೊಂದು ರಾಜ್ಯದ ಉದಾಹರಣೆಯೇ ಇಲ್ಲ. ಇನ್ನೊಂದು ರಾಜ್ಯದ ಉದಾಹರಣೆ ಕೊಡೋದಾದ್ರೆ ಯುಧಿಷ್ಠಿರ ಅದ್ಭುತವಾಗಿ ರಾಜ್ಯಭಾರ ಮಾಡಿದ. ಯುಧಿಷ್ಠಿರರ ರಾಜ್ಯ ರಾಮರಾಜ್ಯವಾಗಿತ್ತು ಅಂತ ಹೇಳ್ಬೇಕು ಅಂತ. ಹರಿಶ್ಚಂದ್ರನ ರಾಜ್ಯ ಹೇಗಿತ್ತು ಅಂದ್ರೆ ರಾಮರಾಜ್ಯದಂತಿತ್ತು ಅಂತ ಹೇಳಬೇಕು ಅಂತ. ಯಾಕೆಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಂತ ಆಳ್ವಿಕೆಗೆ ಇದ್ರೆ ಅದು ರಾಮರಾಜ್ಯ. ಬಹಳ ಮುಖ್ಯ ಕಾರಣವೇ ಇದು ಅಂತ, ಬಹಳ ಮುಖ್ಯ ಕಾರಣವೇ ಇದು. ಹಾಗೆ ಆಳುವುದು ಅಂದ್ರೆ ಇದು ಅಂತ ತೋರಿಸಿಕೊಟ್ಟ ಪ್ರಭು ರಾಮ ಅಯೋಧ್ಯೆಯಲ್ಲೇ ಅಲ್ವಾ ಇರ್ಬೇಕಾದದ್ದು ಅಂತ. ಮನುಕುಲದ ಮೊಟ್ಟ ಮೊದಲ ರಾಜಧಾನಿ ಅಯೋಧ್ಯೆ. ಮೊಟ್ಟ ಮೊದಲ ರಾಜಧಾನಿಯಲ್ಲಿ ಯಾರು ಇರಬೇಕು ಅಂತ ಅಂದ್ರೆ ಯಾರು ಅವನು ಹುಟ್ಟಿದ ಕಾಲದ ಹಿಂದಕ್ಕೂ ಅವನು ಹುಟ್ಟಿದ ಕಾಲದ ಮುಂದಕ್ಕೂ ಆದರ್ಶ ರಾಜ್ಯ ಅನ್ನೋದನ್ನ ತೋರಿಸಿಕೊಟ್ಟು ಅವನೇ ರಾಜನಾಗಿರ್ಬೇಕು. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮ ಯಾಕೆ ಇರಬೇಕು ಅಂತ ಅಂದ್ರೆ ಈ ಕಾರಣಕ್ಕಾಗಿ. ಯಾಕೆ ಇರಬೇಕು ಅನ್ನುವ ತೀರ್ಮಾನವನ್ನ ದೇವತೆಗಳು ಕೈಗೊಂಡ್ರು ಅಂತ ನೋಡಿದ್ವಿ ನಾವು. ಎರಡನೆಯ ತೀರ್ಮಾನವನ್ನ ರಾಮ ಅಲ್ಲಿರ್ಬೇಕು ಅನ್ನೋ ತೀರ್ಮಾನವನ್ನ ದಶರಥ ಮತ್ತು ಅಯೋಧ್ಯೆ ಪ್ರಜೆಗಳು ಕೈಗೊಂಡ್ರು. ಅಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ರಾಮಾಯಣಕ್ಕೊಂದು ದೋಷ ಇದೆ. ನೀವೊಂದು ಮಾತಾಡೋದಕ್ಕೆ ಹೋದ್ರೆ ಅದು ಎಲ್ಲಿಂದ ಮತ್ತೆ ಕರ್ಕೊಂಡು ಹೋಗ್ತಾ ಇರೋದು, ಅದೊಂದು ಹೇಳ್ಬಿಡೋಣ ಅಂತ ಅನಿಸ್ತಾ ಹೋಗುತ್ತೆ. ಅಲ್ಲಿ ವಿಷ್ಣು ಹುಟ್ಟಿ ಬರಬೇಕು ಅಂತಂದಾಗ ಎಲ್ಲರ ಅಭಿಪ್ರಾಯ ಕೇಳದವ್.
ದಶರಥ ರಾಮನನ್ನ ರಾಜ್ಯನನ್ನಾಗಿಸುವಾಗ ಎಲ್ಲರನ್ನ ಕರೆದು ಮತ್ತಭಿಪ್ರಾಯ ಕೇಳ್ದಂತೆ, ಯಾರು ರಾಜನಾಗ್ಬೇಕು? ರಾಮ ಆಗ್ಬಹುದು ಅಂತ ಇದೆ, ಆದೀತ ಅಂತ ಕೇಳ್ದ ಅಂತ. ಹಾಗೆ ಅಯೋಧ್ಯೆಯ ಪ್ರಜೆಗಳು ರಾಮ ರಾಜನಾಗಬೇಕು ಅಂತ ತೀರ್ಮಾನ ಮಾಡಿದ್ರು. ಅವತ್ತು ಅಯೋಧ್ಯೆಯ ಪ್ರಜೆಗಳು ತೀರ್ಮಾನ ಮಾಡಿದ್ರು ಅಂತ. ಅಯೋಧ್ಯೆಯ ಪ್ರಜೆಗಳ ಅಂದಿನ ತೀರ್ಮಾನ ಇದೆಯಲ್ಲ, ಅದು ಎಂದಿನ ತೀರ್ಮಾನ ಆಗಿಬಿಡ್ತು. ಯಾಕೆ ಅಂತ ಅಂದ್ರೆ, ದೇವರುಗಳಲ್ಲಿ ಪ್ರಭು ಅಂತ ಬಳಸ್ತಾ ಇರೋದು ಯಾರಿಗೆ ಅಂತ ನೋಡೋಣ. ಸಹಜವಾಗಿ ಪ್ರಭು ಶ್ರೀರಾಮಚಂದ್ರ ಅಂತ ಬಳಸ್ತಾ ಇದೀವಲ್ಲ, ಇನ್ ಯಾವ ದೇವರಿಗೂ ಬಳಸ್ತಾ ಇಲ್ಲ ನಾವು ಅಂತ. ನಾವು ಕೃಷ್ಣನನ್ನೋ ಶಿವನನ್ನೋ ದೇವಿಯನ್ನೋ ಯಾರನ್ನ ಬಳಸುವಾಗಲೂ ಈ ಪ್ರಭು ಅಂತ ಇಲ್ಲ ಅಂತ. ಅಂದ್ರೆ ಆ ಪ್ರಮಾಣದಲ್ಲಿ ಹೋಗಿಲ್ಲ ಅಂತ. ಅವರೆಲ್ಲ ಪ್ರಭುಗಳಲ್ಲ ಅಂತೇನೂ ಅಲ್ಲ. ನೀವು ಅವರ ಕುರಿತಾಗಿ ಮಾತನಾಡುವಾಗ ಅವರ ಪ್ರಭುತ್ವವನ್ನು ಹೇಳಿದ್ದಿದೆ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಅವಳಿಗೆ ಆರಂಭ ಆಗತ್ತೆ. ಆದರೆ ಜನಮಾನಸದಲ್ಲಿ ರಾಮ ಅಂತ ಅಂದಾಗ ಬರುವುದು ಪ್ರಭು ಶ್ರೀರಾಮಚಂದ್ರ. ಪ್ರಭು ಅವನು ಆಳ್ತಾ ಇದ್ದಾನ, ಮುಖ್ಯಮಂತ್ರಿನ, ಪ್ರಧಾನಮಂತ್ರಿನ, ರಾಜನ, ಏನವನು ಅಂದ್ರೆ ಎಷ್ಟು ರಾಜರುಗಳು ಬಂದರೋ, ಎಷ್ಟು ರಾಜವಂಶಗಳು ಬಂದು ಆಯ್ತೋ, ಅದು ರಾಜಪ್ರಭುತ್ವ, ಅದು ಪ್ರಜಾಪ್ರಭುತ್ವ, ಅದು ಏನೇನೆಲ್ಲ ಬಂತೋ, ಆದರೆ ನಮಗಿವತ್ತು ಪ್ರಭು ಶ್ರೀರಾಮಚಂದ್ರನೇ ಅಂತ. ಹೀಗೆ ಶಾಶ್ವತ ಪ್ರಭುತ್ವವನ್ನ ನಡೆಸಿಕೊಂಡು ಬಂದನಲ್ಲ ರಾಮ, ಅವತ್ತು ತೀರ್ಮಾನ ಆಗಿದ್ದದು ಅಂತ. ಹೀಗೆ ಶಾಶ್ವತ ಪ್ರಭುವಾಗೋದಕ್ಕೆ ಹುಟ್ಟು ಅಂತ ದೇವತೆಗಳು ಹೇಳಿದ್ರು. ಗೊತ್ತೋ ಇಲ್ವೋ ಅಯೋಧ್ಯೆಯ ಪ್ರಜೆಗಳಿಗೆ ಇವನು ಪ್ರಭುವಾಗ್ಲಿ ಅಂತ. ನಮಗೆ ಸುಖ ಅಂತ ಹೇಳಿದ್ರು. ರಾಮ ರಾಜನಾದ್ರೆ ನಮಗೇನು ಅನುಕೂಲ ಅಂತ ಹೇಳಿದ್ದು ಅಯೋಧ್ಯೆಯ ಜನ, ಆದ್ರೆ ಅದು ನಮಗೂ ಅನುಕೂಲ ಆಯ್ತು. ಹಾಗಾಗಿ ಅಯೋಧ್ಯೆಯಲ್ಲಿ ಯಾಕೆ ರಾಮ ಬೇಕು ಅಂದ್ರೆ, ಅವನು ನಿತ್ಯ ಪ್ರಭು, ಹಾಗಾಗಿ ಅಲ್ಲಿಗೆ ಬೇಕು. ಅಲ್ಲೇ ಯಾಕೆ ಬೇಕು ಅಂದ್ರೆ, ಅದು ಮನುಕುಲದ ಮೊದಲ ರಾಜಧಾನಿ ಮತ್ತು ಅದೇ ಎಂದೆಂದಿಗೂ ರಾಜಧಾನಿ. ಇವತ್ತು ರಾಜಧಾನಿ ಯಾವುದು ಬೇಕಿದ್ರೂ ಆಗಿರ್ಬೋದು. ನವದೆಹಲಿ ರಾಜಧಾನಿ ಆಗಿದೆ ಇವತ್ತು. ಎಲ್ಲಿ ಹೋಗಿ ಮಾಡ್ತಿದ್ರೇನೋ, ಅದೇನೋ ಆ ಕಾಲಕ್ಕೆ ಅದು ಯಾಕೆ ಬಂತೋ ಏನೋ ಗೊತ್ತಿಲ್ಲ. ಅಯೋಧ್ಯೆ ರಾಜಧಾನಿ ಮಾಡಬೇಕಾಗಿತ್ತು. ಪುಣ್ಯಕ್ಕೆ ಇಂದ್ರಪ್ರಸ್ಥನಾದ್ರೂ ರಾಜಧಾನಿ ಮಾಡಿದ್ರಲ್ಲ. ಯುಧಿಷ್ಠಿರ ಆಳಿದ ಜಾಗಕ್ಕೆ ಆ ಮಹತ್ವ ಬಂತಲ್ಲ. ರಾಮನನ್ನ ಬಿಟ್ಟರೆ ಅದ್ಭುತ ರಾಜ ಅಂತ ಯೋಚಿಸೋದು ಯುಧಿಷ್ಠಿರನನ್ನೇ, ಧರ್ಮರಾಜನನ್ನೇ ಅಂತ. ಅವನ ಹೆಸರು ಯುಧಿಷ್ಠಿರ. ಯುಧಿಷ್ಠಿರ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ಧರ್ಮರಾಜ ಅಂತಾನೆ ಹೇಳ್ಬೇಕು ಅಂತ. ಯಾರು ಹೆಸರು ಇಡ್ಲಿಲ್ಲ ಅವನಿಗೆ ಧರ್ಮರಾಜ ಅಂತ. ಜಗತ್ತು ಧರ್ಮರಾಜ ಅಂತ ಕರೀತು ಅಂತ. ಹಾಗಾಗಿ ರಾಮನ ನಂತರದ ಅತ್ಯುತ್ತಮವಾದ ರಾಜ ಯಾರು ಅಂದ್ರೆ ಯುಧಿಷ್ಠಿರ. ಪುಣ್ಯಕ್ಕೆ ಅವನು ಆಳಿದ ಪ್ರದೇಶ ಆದ್ರೂ ರಾಜಧಾನಿ ಆಯ್ತಲ್ಲ ಭಾರತಕ್ಕೆ ಅಂತ ಒಂದು ಖುಷಿ ಪಡೋಣ. ಹಾಗೆ ಆ ಕಾರಣಕ್ಕಾಗಿ ಅಯೋಧ್ಯೆಯಲ್ಲಿ ರಾಮ ಬೇಕು. ಇನ್ನು ನಂತರದ ಕಾಲಕ್ಕೆ ಅಂತ ಬಂದ್ರೆ, ಇವತ್ತು ಯಾಕೆ ರಾಮ ಅಲ್ಲಿ ಬೇಕೇ ಬೇಕು ಅಂತ ಹಠ ಹಿಡಿತೀರಿ? ನಿಮಗೆ ರಾಮನ ದೇವಸ್ಥಾನಗಳಿಗೆ ಕೊರತೆ ಆಗಿದೆಯಾ? ಕೊರತೆಯ ಪ್ರಶ್ನೆ ಆಮೇಲೆ. ರಾಮದೇಗುಲಗಳು ಎಷ್ಟಿವೆ ಅಂತ ಅಂದ್ರೆ, ರಾಮದೇಗುಲಗಳನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ನಮಗೀಗ. ಹಳ್ಳಿಗಳಲ್ಲಿ ರಾಮದೇಗುಲಗಳನ್ನ ನಿರ್ವಹಿಸೋರಿಲ್ಲ ಅನ್ನುವಷ್ಟು ದೇವಸ್ಥಾನಗಳಿವೆ ಅಂತ. ಅಂದ್ರೆ ಒಂದು ಊರಿಗೆ ಒಂದು ಶಕ್ತಿ ಇರುತ್ತೆ. ತನ್ನೂರಿನ ಸಾರ್ವಜನಿಕವಾದ ಸ್ವತ್ತುಗಳನ್ನ ಅದು ರಕ್ಷಿಸಿಕೊಳ್ಳುವ ಶಕ್ತಿ ಇರುತ್ತೆ. ಅದು ದೇವಸ್ಥಾನವೋ ಶಾಲೆಯೋ ಇನ್ನೊಂದು. ಒಂದೂರಿನಲ್ಲಿ ದೇವಸ್ಥಾನ ಹಾಳ್ಬಿದ್ದಿದೆ, ಶಾಲೆ ಹಾಳ್ಬಿದ್ದಿದೆ ಎಲ್ಲ ಅಂದ್ರೆ ಆ ಊರಿನ ಶಕ್ತಿಯನ್ನ ಮೀರಿದೆ ಅದು ಅಂತ ಆಯ್ತು. ಹಾಗೆ ಊರಿನಲ್ಲಿ ನೋಡಿಕೊಳ್ಳಲಾಗದ ರಾಮ ಮಂದಿರಗಳು ಬೇಕಷ್ಟಿವೆ. ಹಾಳು ಬಿದ್ದ ರಾಮ ಮಂದಿರಗಳನ್ನೇ ಎಷ್ಟೋ ನೋಡ್ಬೋದು. ಪೂಜೆ ಇಲ್ಲ, ಇನ್ನೊಂದಿಲ್ಲ, ಯಾರೋ ಎಷ್ಟೊತ್ತಿಗೆ ಹೋಗೊಂದು ಬಾಗಿಲು ತೆಗೆದು ತಲೆ ಮೇಲೊಂದು ಹೂವಿಟ್ಟು ಬರ್ತಾರೆ ಅನ್ನುವಷ್ಟು ರಾಮ ಮಂದಿರಗಳಿವೆ. ಮತ್ತ್ಯಾಕೆ ಹಠ ಮಾಡ್ತೀರಿ ಅಂತ? ಅಯೋಧ್ಯೆ ರಾಮ ಮಂದಿರಕ್ಕೆ ಯಾಕೆ ಇಷ್ಟು ಹಠ ಅಂತ? 500 ವರ್ಷ ಆಯ್ತು ಅಂತ. ಅದಕ್ಕಾಗಿ ಒಂದು ಯುದ್ಧ, ಒಂದು ಸಮರ, ಒಂದು ಸಂಘರ್ಷ. ನಮಗೆ ದಕ್ಷಿಣದವರಿಗೆ, ನಮ್ಮ ಹಳಬರಿಗೆ ಎಷ್ಟು ಗೊತ್ತಿತ್ತೋ ಗೊತ್ತಿಲ್ಲ. 500 ವರ್ಷ ಸಂಘರ್ಷ ಮಾಡಿದ್ರು. ಎಂಥ ಸಂಘರ್ಷ ಅಂದ್ರೆ, ಮನೆತನಗಳ ಪ್ರತಿಜ್ಞೆಗಳು. ನಾನು ಇದು ರಾಮ ಮಂದಿರ ಆಗೋ ತನಕ ಪೇಟ ತೊಡೋದಿಲ್ಲ, ನಾನು ಅದನ್ನು ಮಾಡೋದಿಲ್ಲ, ನಾನು ಇದನ್ನು ಮಾಡೋದಿಲ್ಲ. ವ್ಯಕ್ತಿಗಳಲ್ಲ, ಕುಟುಂಬಗಳು, ಸಮುದಾಯಗಳು ಅಷ್ಟು ಕಾಲದಿಂದ ಮಾಡ್ಕೊಂಡು ಕುಳಿತರು ಅಂತ 500 ವರ್ಷ. ಈ 500 ವರ್ಷದ ಹೋರಾಟ ಇನ್ಯಾವುದಾದ್ರೂ ಕ್ಷೇತ್ರಕ್ಕೆ ನಡೀತಾ ಅಂತ?
ಆಕ್ರಮಣ ಅಯೋಧ್ಯೆ ಮೇಲೆ ಮಾತ್ರ ಅಲ್ಲ ಆಕ್ರಮಣ ಆಗಿದ್ದು, ಆಕ್ರಮಣ ಎಷ್ಟು ಕ್ಷೇತ್ರಗಳ ಮೇಲಾಯ್ತು. ಆದರೆ ಅಂದಿನಿಂದ ಇಂದಿನವರೆಗೆ ಅಷ್ಟೂ ತಲೆಮಾರು ಹೋರಾಟವನ್ನೇ ಮಾಡಿಕೊಂಡು ಬಂದಿದೆ ಅಂದ್ರೆ ಒಂದು ಅಯೋಧ್ಯೆಗಾಗಿ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಇಷ್ಟು ಸುದೀರ್ಘವಾದ ಹೋರಾಟ ಕಾಶಿಯಲ್ಲಿ ನಡೆದಿಲ್ಲ, ಇದು ಮಥುರೆಯಲ್ಲಿ ನಡೆದಿಲ್ಲ. ಕಾಶಿ ಮಥುರೆ ಅನ್ನೋದೆಲ್ಲ ಹೇಳೋದಕ್ಕೆ, ಎಷ್ಟು ಊರಿನಲ್ಲಿ ಇರುವ ದೇವಸ್ಥಾನಗಳು ಅವಶೇಷವೂ ಇಲ್ಲದಂತೆ ಆ ಕಾಲದಲ್ಲಿ ಮುಗಿದು ಹೋಯ್ತೋ ಗೊತ್ತಿಲ್ಲ ನಮಗೆ, ಎಷ್ಟು ಹೋಯ್ತು ಅಂತಲೇ ಗೊತ್ತಿಲ್ಲ. ಅಷ್ಟು ದಾಳಿಗಳಾಯ್ತು, ಅಷ್ಟು ಆಕ್ರಮಣಗಳಾಯ್ತು. ಹೋಯ್ತು ಅಂತ ಬಿಟ್ವಿ ಅಂತ, ಹೋಯ್ತಾ ಬಿಡು, ಇನ್ನೊಂದು ಕಡೆ ಕಟ್ಕೊಂಡ್ವಿ, ಇನ್ನೊಂದು ಕಡೆ ಬದುಕನ್ನ ಅರಸಿದ್ವಿ. ಯಾವ ಊರು ಅಂದಿದ್ರೆ ಇನ್ನೊಂದು ಊರಿಗೆ ಹೋದ್ವಿ. ಹೀಗೆ ಬೇಕಿದ್ದು ನಾವು. ಅಲ್ಲಿ ಕಷ್ಟ ಆದ್ರೆ ಇನ್ನೊಂದು ಕಡೆಗೆ ಹೋಗಿ ಸಂಸ್ಕೃತಿ ಬಿಡ್ಲಿಲ್ಲ, ಧರ್ಮ ಬಿಡ್ಲಿಲ್ಲ, ಎಷ್ಟಾಯ್ತೋ ಅಷ್ಟು ಮಾಡ್ಕೊಂಡು ಇನ್ನೊಂದು ಕಡೆ ಕಟ್ಕೊಂಡು ಹೋದ್ವಿ. ಅಲ್ಲಿಯೇ ಬೇಕು, ಅದೇ ಜಾಗದಲ್ಲಿ ಬೇಕು ಅನ್ನುವ ಆ ಕಿಚ್ಚು 500 ವರ್ಷ ಹೇಗರಿದು ಬಂತು ಅಂತ ಇವತ್ತು ಕೇಳ್ತಾ ಇದೀವಿ. ನಮಗೆ ಮಥುರೆ ಬೇಕು, ಕಾಶಿ ಬೇಕು. 500 ವರ್ಷದ ಹೋರಾಟ ಮಥುರೆ ಕಾಶಿಗೂ ಇಲ್ಲ ಅಂತ. ರಾಮ ಮಂದಿರದ ಹೋರಾಟ ಕೊಟ್ಟ ಪ್ರೇರಣೆಯಲ್ಲಿ ನೋಡಿ, ಅದು ಅಲ್ಲ ಇದೆ ಅಂತ ಬಂದಿದೆ ಅಂತ. ಅಂದ್ರೆ ಈ ರಾಮ ಮಂದಿರದ ಹೋರಾಟ ಸ್ಫೂರ್ತಿ ಕೊಟ್ಟ ಮೇಲೆ ಬಂದಿದ್ದದು ಅಂತ. ಉಳಿದಂತೆ ನೋಯೋದು ಬೇಯೋದು ಹೀಗಾಗೋಯ್ತಲ್ಲ ಅಷ್ಟೇ, ಅದಕ್ಕಿಂತ ಮುಂದಿನದಿಲ್ಲ. ಇರ್ಬೇಕಾಗಿತ್ತು, ಅದು ಇರಬಾರ್ದಾಗಿತ್ತು. ಇಷ್ಟು ಬಿಟ್ರೆ ಆಗಲೇಬೇಕು ಅನ್ನುವ ತುಡಿತ, ಮಿಡಿತ ಅಯೋಧ್ಯೆಗೆ ಮಾತ್ರ ಅಂತ ಅಂದಾಗ ಅದೊಂದು ಅಸ್ಮಿತೆಯ ಪ್ರಶ್ನೆಯಾಗಿ ಕಾಡುತ್ತು ಅಂತ 500 ವರ್ಷ. ಅಂದ್ರೆ ನಮ್ಮ ಶಿಖರವನ್ನ ಕಳೆದುಕೊಂಡ್ವಿ, ನಮ್ಮ ಮುಕುಟವನ್ನ ಕಳೆದುಕೊಂಡ್ವಿ ಅಂತ ಅನ್ನಿಸ್ತು. ಆ ಅನ್ನಿಸಿಕೆ ಎಷ್ಟು ಹೋರಾಟ ಮಾಡ್ತಾ ಹೋಯ್ತು. ಅದರ ಪಕ್ಕದಲ್ಲಿ ರಾಮನಿಗೆ ದೇವಸ್ಥಾನ ಕಟ್ಬೋದಿತ್ತು ಅಯೋಧ್ಯೆಯ ಇಡೀ ಅಯೋಧ್ಯೆ ಏನೂ ಆಗಿರ್ಲಿಲ್ವಲ್ಲ. ಅಯೋಧ್ಯೆಯಲ್ಲಿ ಇವತ್ತು ದೇವಾಲಯಗಳ ನಗರಿ ಅಂತ ಕರೀತಾರೆ. ಅಯೋಧ್ಯೆಯಲ್ಲಿ ಇವತ್ತು ಹಾಳು ಬಿದ್ದಿರುವ ದೇವಸ್ಥಾನಗಳು ಅದರ ತೂಕ ಬೇರೆ, ಅಷ್ಟಿವೆ. ಇಡೀ ಅಯೋಧ್ಯೆಯಲ್ಲಿ ಅಷ್ಟು ದೇಗುಲಗಳಿವೆ, ನಿರ್ವಹಣೆ ಇಲ್ಲದೇ ಇದೆ. ಅಲ್ಲಿ ದೇವಾಲಯಕ್ಕೆ ಕೊರತೆ ಇಲ್ಲ, ರಾಮನ ದೇವಾಲಯಕ್ಕೆ ಕೊರತೆ ಇಲ್ಲ, ಎಷ್ಟೋ ರಾಮನ ದೇವಾಲಯಗಳಿವೆ ಅಲ್ಲಿ. ಆದ್ರೆ ಇದೇ ಜಾಗ ಅಂತ ಕುಳಿತುಕೊಂಡದ್ದಿದೆಯಲ್ಲ, ಅದು ಅಸ್ಮಿತೆಯ ಪ್ರಶ್ನೆಯಾಗಿ ಕಾಡಿತು. ಅಯೋಧ್ಯೆಯಲ್ಲಿ ರಾಮ ಯಾಕೆ ಬೇಕು ಅಂದ್ರೆ ಈ ಕಾರಣಕ್ಕಾಗಿ ಬೇಕು ಅಂತ. ಅದು ನಮ್ಮ ಅಸ್ಮಿತೆ ಅಂತ. ನಾವು ಅಸ್ಮಿತೆ ಅಂದ್ರೆ ಏನು? ಅಸ್ಮಿತೆ ಅಂದ್ರೆ ನಾನು ಇದೇನೆ ಅಂತ. ಅಸ್ಮಿ ಅಂದ್ರೆ ಇದೇನೆ, ಸಂಸ್ಕೃತದಲ್ಲಿ ಅಸ್ಮಿ ಅಂದ್ರೆ ಇದೇನೆ ಅಂತ. ಅಸ್ಮಿತೆ ಅಂದ್ರೆ ಇರುವ ಭಾವ, ಅಂದ್ರೆ ನಾನು ಬದುಕಿದ್ದೇನೆ ಅನ್ನುವ ಫೀಲ್ ಇದೆಯಲ್ಲ, ಅದೇ ಅಸ್ಮಿತೆ. ಅಯೋಧ್ಯೆಯಲ್ಲಿ ಯಾಕೆ ಹೋರಾಟ ಅಂದ್ರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಜಾಗದಲ್ಲಿ ಇಲ್ಲದೆ ಇದ್ರೆ ನಾನು ಸತ್ತಿದ್ದೇನೆ ಅಂತ ಅರ್ಥ ಅಂತ. ನಾನು ಬದುಕಿದ್ದೇನೆ ಅಂತ ಆದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರಬೇಕು. ಕಾಲು ಹೋಗ್ಬೋದು, ಕೈ ಹೋಗ್ಬೋದು, ಮೆದುಳೇ ಕೆಲಸ ನಿಲ್ಲಿಸಬಹುದು, ದೇಹದಲ್ಲಿ ಏನು ಬೇಕಿದ್ರೂ ಆಗಬಹುದು. ಸತ್ತೋಗ್ತಾನೆ ಅಂತ ಇಲ್ಲ ಮನುಷ್ಯ ಸಾಯೋದು ಉಸಿರು ನಿಂತಾಗ. ಹಾಗಾಗಿ ಅತ್ಯಂತ ದೊಡ್ಡ ಹೋರಾಟ ಬದುಕಿನಲ್ಲಿ ಯಾವುದ್ರ ಬಗ್ಗೆ ಇರತ್ತೆ ಅಂದ್ರೆ, ಕೈ ಕಾಲು ಉಳಿಸ್ಕೊಳ್ಳೋದ್ರ ಬಗ್ಗೆ ಅಲ್ಲ, ಉಸಿರು ಉಳಿಸ್ಕೊಳ್ಳೋದ್ರ ಬಗ್ಗೆ ಇರತ್ತೆ. ಉಸಿರೊಂದು ಉಳಿಲೇಬೇಕು. ಹಾಗೆ ಅಸ್ಮಿತೆಯ ಪ್ರಶ್ನೆ ಅಂದ್ರೆ ಅದು ಅಂತ, ಅದು ಉಸಿರಾಟದ ಲಕ್ಷಣ ಅಂತ. ಅಯೋಧ್ಯೆಯಲ್ಲಿ ರಾಮ ಇರಬೇಕಾದದ್ದು ನಮ್ಮ ಉಸಿರಾಟ ಅಂತ. ಇಲ್ಲಿದ್ದಿದ್ರೆ ಸತ್ತ ಹೆಣ, ನಾವು ಬದುಕಿಲ್ಲ. ಇದು 500 ವರ್ಷಗಳ ಕಾಲದ ಸಂಘರ್ಷವನ್ನ ಹುಟ್ಟಿಸ್ತು. ಇವತ್ತು ಇಡೀ ದೇಶದ ಉದ್ದಗಲದಲ್ಲಿ ಇಷ್ಟು ರಾಮಭಾವ ಜಾಗೃತವಾಗಿದೆಯಲ್ಲ, ಇದರ ಹಿನ್ನೆಲೆಯಲ್ಲಿರೋದು ಈ ಅಸ್ಮಿತೆ ಅಂತ. ರಾಮಭಕ್ತಿ, ರಾಮಶ್ರದ್ಧೆ ಇವೆಲ್ಲ ಸರಿ. ರಾಮಭಕ್ತಿ, ರಾಮಶ್ರದ್ಧೆಗೆ ಊರೂರುಗಳಲ್ಲಿ ದೇವಸ್ಥಾನಗಳಿವೆ, ಏನು ತೊಂದರೆ ಆಗಲಿಲ್ಲ. ಮನೆಗಳಲ್ಲಿದೆ, ಭಜನೆ ಇದೆ, ಪೂಜೆ ಇದೆ, ಹೋಮ ಇದೆ, ಹವನ ಇದೆ, ಯಾವುದೂ ಕೊರತೆ ಆಗಿಲ್ಲ. ಆದ್ರೆ ಇಡೀ ಭಾರತೀಯನಿಗೆ ಯಾಕೆ ದೊಡ್ಡದು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ರೆ,
ಎಲ್ಲರಿಗೂ ಅದು ಅಸ್ಮಿತೆಯಾಗಿ ಕಾಡಿದೆ. ಬೇರೆ ಯಾವುದನ್ನು ಬಿಡೋದಕ್ಕೆ ಸಿದ್ಧರಿದ್ದಾರೆ, ಅದೊಂದನ್ನು ಬಿಡೋದಕ್ಕೆ ಸಿದ್ಧರಿಲ್ಲ. ಅದೊಂದನ್ನು ಬಿಡೋದಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಇದು ಪುನರುತ್ಥಾನದ ಯುಗ ಅಂತ ಕರೆಸಿಕೊಳ್ಳುತ್ತೆ. ನಿಜವಾಗಿ ಪುನರುತ್ಥಾನ ಅಂತ ಕರಿಬೇಕು. ಯಾಕೆಂದ್ರೆ ಪುನರುತ್ಥಾನದ ಯುಗ ಆಯ್ತು ಅಂತಲ್ಲ, ಪುನರುತ್ಥಾನ ಆರಂಭ ಆಯ್ತು ಅಂತ. ಈ ಆರಂಭ ಆಯ್ತು ಅಂದ್ರೆ ಏನು? ಆರಂಭ ಅಂದ್ರೆ ಹುಟ್ಟಿದೊಡನೆ ಮಗು ಉಸಿರಾಡುತ್ತೆ, ಮೊದಲ ಕೆಲಸ. ಹಾಗಾಗಿ ಉಸಿರಾಟ ಆರಂಭ ಆಯ್ತು ಅಂತ ಅಯೋಧ್ಯೆಯಿಂದ. ಹಾಗಾಗಿ ಪುನರುತ್ಥಾನ ಆರಂಭ ಆಯ್ತು ಅನ್ನುವ ಅನಿಸಿಕೆ ಇದೆಯಲ್ಲ, ಅದು ಜನರಲ್ಲಿ ಈ ಭಾವವನ್ನು ಎಚ್ಚರಿಸ್ತಾ ಇದೆ. ಅವರಲ್ಲಿ ಇವರಲ್ಲಿ ಅಂತಲ್ಲ, ಯಾವ ಮಠ, ಯಾವ ದೇವಸ್ಥಾನ, ಯಾವ ಸಮುದಾಯ, ಯಾವ ಸಂಘ, ಯಾವ ಸಂಘಟನೆ, ಯಾವ ಜಾತಿ, ಯಾವ ಮತ ಅಂತ ಅಲ್ಲದೆ ಇದು ಎಲ್ಲರಲ್ಲಿ ಇವತ್ತು ಕಾಣ್ತಾ ಇದೆ. ಎಲ್ಲರಲ್ಲಿ ಕಾಣ್ತಾ ಇದೆ. ನಿರೀಕ್ಷೆ ಇಲ್ಲದವರೆಲ್ಲ ರಾಮನ ಕುರಿತು ಮಾತನಾಡ್ತಾ ಇದ್ದಾರೆ. ನೀವು ಬೆಂಗಳೂರಿನಲ್ಲಿ ಬೇರೆ ಬೇರೆ ಪ್ರದೇಶಗಳ ಕಟೌಟ್ಗಳನ್ನ ಸ್ವಲ್ಪ ಏನೇನು ಬಂದಿದೆ ಅಂತ ಗಮನಿಸಿ. ಯಾರು ಕಟೌಟ್ ಹಾಕಿದ್ದಾರೆ ಅಂತ ಗಮನಿಸಿ. ಬೆಂಗಳೂರಿನ ಯಾವ್ಯಾವ ಶಾಸಕರು ಎಲ್ಲೆಲ್ಲಿದ್ದಾರೆ ಅಂತ ಗಮನಿಸಿಕೊಂಡು ಆ ಪ್ರದೇಶದಲ್ಲಿ ಯಾರ್ಯಾರು ಕಟೌಟ್ ಹಾಕಿದ್ದಾರೆ, ಕಟೌಟ್ ಅಲ್ಲಿ ಯಾರ ಫೋಟೋ ಇದೆ ಅಂತ ನೋಡಿ. ಅಚ್ಚರಿಯ ವಿಷಯಗಳೆಲ್ಲ ಕಾಣಿಸುತ್ತೆ. ಅಷ್ಟು ಜನರ ಫೋಟೋದಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಅಂದ್ರೆ ಎಲ್ಲವನ್ನ ಮೀರಿ ಅಯೋಧ್ಯೆ ಎಲ್ಲರದ್ದಾಗಿದೆ, ಒಳಗೊಳ್ಳುವ ಪ್ರಕ್ರಿಯೆ ಅಂತ ಒಂದು ಮಾತಾಡ್ತಾರೆ. ನೀವು ಧರ್ಮ, ಮತ, ಉಪಾಸನೆ ಅಂತ ಹೇಳೋರು ಒಡಿತೀರಿ, ನೀವು ಎಲ್ಲರನ್ನ ಒಳಗೊಳ್ಳೋದಿಲ್ಲ ಅಂತ. ಆದ್ರೆ ಇದು ಎಲ್ಲರನ್ನೂ ಒಳಗೊಳ್ಳೋದು ಹೇಗೆ, ಒಳಗೊಂಡಿದ್ದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದೆ. ಎಲ್ಲರೂ ಒಳಗೊಂಡು ಬಿಟ್ಟಿದ್ದಾರೆ ಅಂತ. ನಾನು ಬಹಳ ಅಚ್ಚರಿಯ ವಿಷಯಗಳನ್ನ ಗಮನಿಸಿದೆ. ಫಾರೂಕ್ ಅಬ್ದುಲ್ಲಾ ರಾಮ ಭಜನೆ ಮಾಡ್ತಾ ಇದ್ರು. ಸುಮ್ಮನೆ ಭಜನೆ ಮಾಡ್ತಾ ಇರ್ಲಿಲ್ಲ, ಭಾವ ತುಂಬಿ ಹಾಡ್ತಾ ಇದ್ರು. ಏನಾಯ್ತು ಅಂತ ಆಶ್ಚರ್ಯ ಪಡೋ ತರ ಇತ್ತು ಅಂತ ಇದು ಕಾಣ್ತಾ ಇದೆ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮ ಯಾಕೆ ಅಂದ್ರೆ ಅದು ಪ್ರತಿ ಭಾರತೀಯನ ಅಸ್ಮಿತೆಯ ಪ್ರಶ್ನೆ. ಅದು ಒಂದು ಧರ್ಮದವರ ಅಸ್ಮಿತೆಯ ಪ್ರಶ್ನೆಯಾಗೂ ಉಳಿದುಕೊಂಡಿಲ್ಲ ಅಂತ. ಪ್ರತಿ ಭಾರತೀಯನಿಗೂ ಹೊರಗೆ ಹೇಳೋದಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇದೆಯೋ ಸಾಧ್ಯ ಆಗ್ತಾ ಇಲ್ವೋ, ಮನಸ್ಸಿಗಂತೂ ಅನ್ಸಿದೆ. ಹೋಗಬಾರದು ಅನ್ನುವ ನಿರ್ಣಯವನ್ನ ಪ್ರಾಯಶಃ ಈಗ ಈ ದೇಶದಲ್ಲಿ ಮನಃಪೂರ್ವಕವಾಗಿ ಒಬ್ಬನೂ ಮಾಡಿದ್ದು ಸುಳ್ಳು ಅಂತ ಅನ್ಸುತ್ತೆ. ಹೋದರೆ ಆಗುವ ರಾಜಕೀಯ ಪರಿಣಾಮಗಳು, ಸಾಮಾಜಿಕ ಪರಿಣಾಮಗಳು, ಇಷ್ಟು ದಿವಸ ಏನ್ ಮಾತಾಡಿದ್ರಿ, ಈಗೇನಾಗತ್ತೆ ಅನ್ನೋದನ್ನೆಲ್ಲ ಇಟ್ಟುಕೊಂಡು ಮಾತನಾಡ್ತಾ ಇರ್ಬೋದು. ಒಬ್ಬ ಭಾರತದ ದೊಡ್ಡ ಕಮ್ಯುನಿಸ್ಟ್ ಲೀಡರ್ ಮಾತಾಡ್ತಾ ಇರೋದನ್ನ ಇವತ್ತು ಮಧ್ಯಾಹ್ನ ನೋಡ್ತಾ ಇದ್ದೆ. ರಾಮ ಮಂದಿರದ ಬಗ್ಗೆ ಯಾವ ವಿರೋಧವೂ ಇಲ್ಲ, ನನ್ನ ಹೆಸರಲ್ಲೇ ಸೀತಾರಾಮ ಇದೆ ಅಂತ ಹೇಳ್ತಾ ಇದ್ರು. ಅವರೇ ಹೇಳ್ತಾ ಇದ್ರು ರಾಮ ಮಂದಿರದ ಬಗ್ಗೆ ಯಾವ ವಿರೋಧವೂ ಇಲ್ಲ ಅಂತ ಈ ದೇಶದ ಹಿರಿಯ ದೊಡ್ಡ ಕಮ್ಯುನಿಸ್ಟ್ ನಾಯಕ ಮಾತಾಡ್ತಾ ಇದ್ದಾರೆ. ಒಬ್ಬ ಕಾಶ್ಮೀರದ ಭಾರತದ ಬಹುದೊಡ್ಡ ಮುಸ್ಲಿಂ ನಾಯಕ ರಾಮ ಭಜನೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಾಗ ಒಳಗಡೆಯ ಭಾವದಲ್ಲಿ ಎಲ್ಲರಿಗೂ ಬೇಕು ಅಂತಲೇ ಇದೆ. ಹೊರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವ್ಯಕ್ತಿಗಳು, ಪಕ್ಷಗಳು, ಮಠಗಳು, ಮಂದಿರಗಳು ಅವರವ್ರು ಮಾತಾಡಿದ್ದಾರೆ. ಆದರೆ ಅಯೋಧ್ಯೆಯಲ್ಲಿ ರಾಮ ಬಂದು ಕುಳಿತುಕೊಳ್ಳಬೇಕು ಅನ್ನುವ ವಿಷಯ ಎಲ್ಲರಿಗೆ ಸ್ವೀಕಾರಾರ್ಹ ಅನ್ನೋ ಅಂಶ ಇದೆಯಲ್ಲ, ಅದು ವಿಶಿಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮ ಯಾಕೆ ಬೇಕು ಅಂದ್ರೆ ಎಲ್ಲ ಅಂಶಗಳನ್ನು ಮೀರಿದ ಭಾರತೀಯರ ಹೃದಯದ ಬಡಿತ ಅದು. ಅದಕ್ಕೆ ರಾಮ ಅಯೋಧ್ಯೆಯಲ್ಲಿ ಬೇಕು. ಸಮಯ ಮುಗಿದಿರೋದ್ರಿಂದ 3 ಕಾರಣಕ್ಕೆ ಮುಗಿಸ್ಬೇಕಾಗಿದೆ. ಅಯೋಧ್ಯೆಯಲ್ಲಿ ರಾಮ ಯಾಕೆ ಬೇಕು ಅಂದ್ರೆ ಅದು ದೈವ ನಿರ್ಣಯ, ಅದು ತ್ರಿಮೂರ್ತಿಗಳ ನಿರ್ಣಯ, ಅದು ದೇವತೆಗಳು ಮಾಡಿದ ನಿರ್ಣಯ.
ಅಯೋಧ್ಯೆಯಲ್ಲಿ ರಾಮ ಯಾಕೆ ಬೇಕು ಅಂದ್ರೆ ಅಯೋಧ್ಯೆ ಮನುಕುಲದ ಮೊಟ್ಟ ಮೊದಲ ರಾಜಧಾನಿ ಅನ್ನೋದಕ್ಕೆ ಅರ್ಥ ಅನಾದಿ ರಾಜಧಾನಿ ಅಂತ ಅರ್ಥ, ಆದಿ ರಾಜಧಾನಿ ಅಂತಲ್ಲ. ಅಂದ್ರೆ ಮನುಷ್ಯನ ಬದುಕು ಆರಂಭವಾಗುವಾಗ ಅಲ್ಲೊಬ್ಬ ರಾಜ, ಅಲ್ಲೊಂದು ರಾಜಧಾನಿ ಇತ್ತು ಅಂತ. ಮನುಷ್ಯ ಜನಾಂಗ ಅಂತ ಹುಟ್ಟುಕೊಳ್ತು, ಮಂಗ ಆಗಿತ್ತು, ಮನುಷ್ಯ ಆದ ಅಂತಲ್ಲ. ಒಂದು ಮನುಷ್ಯನ ಸೃಷ್ಟಿ ಅಂತ ಆಗ್ತಾ ಇರುವಾಗ ಅಲ್ಲೊಂದು ರಾಜಧಾನಿ ಇತ್ತು, ಅಲ್ಲೊಬ್ಬ ರಾಜ ಇದ್ದ ಅಂದ್ರೆ ಅದು ಸೃಷ್ಟಿಗಿಂತ ಹಿಂದಿನದ್ದು ಅಂತ, ಅದನ್ನ ಅನಾದಿ ಅಂತ ಕರಿತೀವಿ ಅಂತ. ಅನಾದಿ ಅಂದ್ರೆ ಅದಕ್ಕೆ ಹುಟ್ಟಿಲ್ಲ ಅಂತ. ಯಾವುದು ಹುಟ್ಟಿಲ್ಲವೋ ಅದು ಸಾಯೋದೂ ಇಲ್ಲ. ಹಾಗಾಗಿ ಅಯೋಧ್ಯೆ ಮನುಕುಲದ ಅನಾದಿ ರಾಜಧಾನಿ ಆಗಿದ್ರಿಂದ ಅದು ಅಂತ್ಯವಿಲ್ಲದ ರಾಜಧಾನಿಯೂ ಆಗಬೇಕು. ಮಧ್ಯದಲ್ಲಿ ಯಾವುದು ಏರಿಳಿತಗಳು ಆಗಬಹುದು. ಮಥುರೆಯ ಕೃಷ್ಣ ದ್ವಾರಕೆಗೆ ಹೋಗ್ಬೇಕಾಗಿ ಬರಬಹುದು, ದೇವರೇ ಓಡಬೇಕಾಗಿ ಬರಬಹುದು. ನಮ್ಮ ಕತೆ ಬಿಡಿ, ದೇವರೇ ಮಥುರೆ ಬಿಟ್ಟು ಹೋಗ್ಬೇಕಾಗಿ ಬರ್ಬೋದು. ಅದೆಲ್ಲ ಬೇರೆ. ಆದರೆ ಕೊನೆಯವರೆಗೆ ಏನು ಅಂತ ಅಂದಾಗ ಅನಾದಿ ರಾಜಧಾನಿಯೇ ಅಂತ್ಯವಿಲ್ಲದ ರಾಜಧಾನಿಯೂ ಆಗಬೇಕು ಅನ್ನುವ ಎರಡನೆಯ ಕಾರಣಕ್ಕೆ ಅಯೋಧ್ಯೆ ಕೊನೆಯ ಪಕ್ಷ ನಮ್ಮ ಭಾವದ ರಾಜಧಾನಿ ಅಂತೂ ಆಗಬೇಕು. ಅಲ್ಲಿ ರಾಮ ಯಾಕೆ ಅಂತ ಅಂದ್ರೆ ಪ್ರಭುತ್ವಕ್ಕೆ ಇನ್ನೊಂದು ಮಾದರಿ ಹುಟ್ಟಲಿಲ್ಲ, ಹುಟ್ಟಿದ ಮೇಲೆ ಯೋಚಿಸಬಹುದು ಇನ್ನೊಂದು ರಾಜಧಾನಿ ಆಗ್ಬೋದು ಅಂತ. ಪ್ರಭುತ್ವಕ್ಕೆ ಸಾರ್ವಕಾಲಿಕ ಸಾರ್ವದೇಶಿಕ ಆದರ್ಶವಾಗಿ ನಿಂತ ಪ್ರಭು ಶ್ರೀರಾಮಚಂದ್ರ ಆಗಿರುವಾಗ ಅವನ ಜಾಗದಲ್ಲೇ ರಾಮ ಬೇಕು, ಅವನ ಆಳಿದಲ್ಲೇ ಬೇಕು. ಅವನು ಸೂರ್ಯ ಸಿಂಹಾಸನವನ್ನ ಎಲ್ಲಿ ಏರಿ ಇದನ್ನ ನಿರ್ವಹಿಸಿದನೋ ಅದೇ ಆಗಿರಬೇಕು. ಮೂರನೆಯದ್ದು, ಹೊರಗಡೆಯವರು ಬಂದು ಆಕ್ರಮಿಸಿಕೊಂಡ್ರು. ಎಲ್ಲಿವರೆಗೆ ಬಂದ್ರು ಅಂದ್ರೆ ಹೊಲ ಕಿತ್ತುಕೊಂಡ್ರು, ತೋಟ ಕಿತ್ತುಕೊಂಡ್ರು, ಮನೆಯ ಅಂಗಳ ಕಿತ್ತುಕೊಂಡ್ರು, ಮನೆಯ ಚಾವಡಿ ಕಿತ್ತುಕೊಂಡ್ರು ಅಲ್ಲ, ಮನೆಯ ಪೂಜಾಗ್ರಹ ಕಿತ್ತುಕೊಂಡ್ರು ಅನ್ನೋದಿದೆಯಲ್ಲ, ಅದು ಕೊಟ್ಟ ಕೊನೆಯದು. ಅಂದ್ರೆ ಕೊನೆಗಾದ್ರೂ ಸತ್ತಾದ್ರೂ ಉಳಿಸಿಕೊಳ್ಳೋದು ಯಾವುದನ್ನ ಅಂದ್ರೆ ಪೂಜಾಗ್ರಹವನ್ನ ಅಂತ. ಒಂದು ಮನೆ ಅಂತ ಅಂದಾಗ ಬಹುಮುಖ್ಯ ಸ್ಥಾನ ಅದು ಅಂತ. ಕಿತ್ತುಕೊಂಡಿದ್ದು ನಮ್ಮ ಪೂಜಾಗ್ರಹವನ್ನ ಅಂತ. ಹಾಗಾಗಿ ಇದು ನಮ್ಮ ಅಸ್ಮಿತೆಗೆ ಕಾರಣವಾಗಿದ್ದರಿಂದ ಅಯೋಧ್ಯೆಯಲ್ಲಿ ರಾಮ ಬೇಕು. ಅಯೋಧ್ಯೆಯಲ್ಲಿ ರಾಮ ಸನಾತನೀಯರಿಗೆ ಮಾತ್ರ ಬೇಕಾ ಅಂದ್ರೆ ಇಲ್ಲ, ಅದು ಎಲ್ಲರಿಗೆ ಬೇಕು. ಕೆಲವು ಉದಾಹರಣೆಗಳನ್ನ ಕೊಟ್ಟೆ. ನಮ್ಮವರೇ ಅವರು, ಯಾರು ಬೇರೆಯವರಲ್ಲ, ಇಲ್ಲಿಯವರೇ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಆರಂಭದಲ್ಲಿ ಕೆಲವು ಮಾತನಾಡಿಕೊಂಡ್ವಲ್ಲ, ಎಷ್ಟು ದೇಶಗಳು ರಾಮನನ್ನ ಸಾವಿರ ವರ್ಷಗಳಿಂದ ಸ್ವೀಕಾರ ಮಾಡಿದ್ರು ಅಂತ ಅಂದಾಗ ಥೈಲ್ಯಾಂಡ್ ನಲ್ಲಿ ಅಯೋಧ್ಯ ಅಂತಲೇ ಅವ್ರ ರಾಜಧಾನಿ ಆಗಿತ್ತು. ಅಯೋಧ್ಯ ಅಂತೇನೋ ಬೇರೆ ಇದನ್ನು ಕರೆದುಕೊಳ್ತಾ ಇದ್ರು. ಅಂದ್ರೆ ಎಲ್ಲರೂ ಎಷ್ಟೋ ಸಾವಿರ ವರ್ಷಗಳ ಹಿಂದಿನಿಂದ ಇದನ್ನು ಒಪ್ಕೊಂಡಿದ್ರು ಅಂತ. ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲ ವನ ಕಾನನ ಅಂತ ರಾಮ ಆಡುವ ಮಾತು. ಇಕ್ಷ್ವಾಕುಗಳ ವ್ಯಾಪ್ತಿ ಎಷ್ಟು ಅಂತ ಅಂದ್ರೆ ಇಯಂ ಭೂಮಿ, ಇಡೀ ಭೂಮಿ ಇಕ್ಷ್ವಾಕುಗಳು. ಸಶೈಲ ವನ ಕಾನನ, ಬರೀ ಹಳ್ಳಿಗಳು ನಗರಗಳು ಅಲ್ಲ ಅಂತ. ಪರ್ವತ, ಕಾಡು, ನದಿ ಇವುಗಳನ್ನು ಒಳಗೊಂಡ ಇಡೀ ಭೂಮಿಯೇ ಅದು ಇಕ್ಷ್ವಾಕುಗಳು ಆಳ್ತಾ ಇದ್ದಿದ್ದು ಅಂತ. ಅದರ ಅರ್ಥವೇ ಅದು ಜಗತ್ತಿನ ರಾಜಧಾನಿ, ಜಗತ್ತನ್ನು ಆಳ್ತಾ ಇದ್ದಿದ್ದು. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮ ಬೇಕಾಗಿರೋದು, ಮಾತನ್ನ ಹೇಳ್ತಾ ಇರೋರು ಸನಾತನಿಗಳಾಗಿರ್ಬೋದು, ಉಳಿದ ಜಗತ್ತು ಇವತ್ತು ಒಪ್ಪಿಕೊಳ್ಳದೆ ಇರಬಹುದು. ಎಂದಾದರೊಂದು ದಿನ ಅದು ಒಪ್ಪಿಕೊಳ್ಳಬೇಕಾಗತ್ತಲ್ಲ. ಹಾಗಾಗಿ ಇಡೀ ಜಗತ್ತಿನ ಒಳಿತಿಗಾಗಿ ಅಯೋಧ್ಯೆ, ಅಲ್ಲಿ ರಾಮ ಬೇಕಾಗಿದೆ. ಅಂಥದ್ದೊಂದು ಕ್ಷಣ ಹೆಚ್ಚು ಹೊತ್ತಿಲ್ಲದೆ ನಡೀತಾ ಇದೆ. ಆ ನಿರೀಕ್ಷೆಯಲ್ಲಿ ನಮ್ಮ ಮನಸ್ಸನ್ನ ರಾಮಭಾವನದಲ್ಲಿ ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ತ್ವತ್ಕೃಪಾ ಸಮನುಪ್ರಾಪ್ತ ಸತ್ಯಾರ್ಥ ಪ್ರಥನೈಕಚೀ ಯದಪ್ಯಕರವನ್ ಕರ್ಮ ತೇನ ತುಷ್ಟೋ ಭವ ಪ್ರಭು.